ಆತ್ಮೀಯ ವೀಕ್ಷಕರೇ, ಮೊಬೈಲ್ ಕೆಫೆ ಸಮರ್ಪಿಸುವಂತ ನೋ ಕಾಂಪ್ರಮೈಸ್ ಕಾರ್ಯಕ್ರಮಕ್ಕೆ ಯುವ ಲೈವ್ನಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತ. ಒಂದು ಗಂಭೀರವಾದ ಚರ್ಚೆಯೊಂದಿಗೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ. ಪ್ರತಿ ವಾರ ದೇಶವನ್ನು ಕಾಡುವಂತ ಒಂದು ಸಮಸ್ಯೆಯೊಂದಿಗೆ ಬರ್ತೀವಿ ಅಂತ ನಾವು ಹೇಳಿದ್ವಿ. ಇವತ್ತು ಬಹುಶಃ ಕಳೆದ ಅನೇಕ ವರ್ಷಗಳಿಂದ ಈ ದೇಶವನ್ನ ಅಥವಾ ನಾನು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಿದ್ದೀನೋ ಅಲ್ಲೆಲ್ಲ ಒಬ್ಬರಾದರೂ ಒಂದು ಪ್ರಶ್ನೆಯನ್ನ ಕೇಳಿಯೇ ಕೇಳ್ತಾಳೆ. ಆ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಇವತ್ತು ನಿಮ್ಮೆದುರಿಗೆ ಚರ್ಚೆ ಮಾಡಬೇಕು ಅಂತ. ಸ್ವಾಮೀಜಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ತೀರ್ಕೊಂಡ್ರು ಅನ್ನೋದು ಅನೇಕರಿಗಿರುವಂತ ಪ್ರಶ್ನೆ. ಬಹಳ ವಿಚಿತ್ರವಾದ ಸಂಗತಿ. ಈ ಪ್ರಶ್ನೆಯನ್ನ ಇವತ್ತೇ ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ, ನಿನ್ನೆ ಸ್ವಾಮಿ ವಿವೇಕಾನಂದರು ಮಹಾ ಸಮಾಧಿಯಾದಂತ ದಿನ. ಜುಲೈ 4, 1902 ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದರು ಮಹಾಸಮಾಧಿಯನ್ನ ತಾವೇ ಇಚ್ಛೆ ಪಟ್ಟು ಸ್ವೀಕಾರ ಮಾಡಿದ್ರು ಅನ್ನೋದನ್ನ ರಾಮಕೃಷ್ಣಾಶ್ರಮದ ಅಥವಾ ವಿವೇಕಾನಂದರ ಭಕ್ತ ವಲಯದ ಪ್ರತಿಯೊಬ್ಬರು ನಂಬ್ತಾರೆ. ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ತೀರ್ಕೊಳ್ಳೋಕ್ಕಿಂತ ಮುಂಚೆ ನಡ್ಕೊಂಡಂತ ಅನೇಕ ಸಂಗತಿಗಳು ಆ ರೀತಿ ಇದ್ದದ್ರಿಂದ. ಪ್ರತಿಯೊಬ್ಬರಿಗೂ ಇರುವಂತ ಪ್ರಶ್ನೆ ಒಂದೇ, ಸ್ವಾಮಿ ವಿವೇಕಾನಂದರು ಅಷ್ಟು ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ ಯಾಕೆ? 39 ವರ್ಷ 5 ತಿಂಗಳು 24 ದಿವಸ ಅಷ್ಟೇ ಸ್ವಾಮಿ ವಿವೇಕಾನಂದರು ಬದುಕಿದ್ದು. ಯಾಕೆ ಹೀಗೆ ಅನ್ನೋದು ಪ್ರಶ್ನೆ. ಎಲ್ಲಕ್ಕಿಂತಲೂ ಆಶ್ಚರ್ಯದ ಸಂಗತಿ, ಕೆಲವರಿಗಿರುವಂತ ಅನುಮಾನ ಏನು ಅಂತಂದ್ರೆ, ಶಂಕರಾಚಾರ್ಯರು 32ರಲ್ಲಿ ತೀರ್ಕೊಂಡ್ರು. ಹಾಗೆ ಈ ದೇಶದ ಅನೇಕ, ನೀವು ರಾಮತೀರ್ಥರನ್ನು ತೆಗೆದುಕೊಂಡ್ರೆ ಅವರು 32ರಲ್ಲಿ ತೀರ್ಕೊಳ್ತಾರೆ. ನೀವು ಮಹಾಪುರುಷರನ್ನೆಲ್ಲ ತಗೊಂಡ್ರೆ ಅದರಲ್ಲೂ ವಿಶೇಷವಾಗಿ ಬ್ರಹ್ಮಚರ್ಯವನ್ನ ಆಚರಿಸಿಕೊಂಡಿರುವಂತವ್ರು ಈಗ ತೀರ್ಕೊಳ್ತಾರೆ. ಹೀಗಾಗಿ ಬ್ರಹ್ಮಚರ್ಯವೇ ದೊಡ್ಡ ಪ್ರಾಬ್ಲಮ್ ಅನ್ನೋದು ಅನೇಕ ಕಾಲೇಜ್ ವಿದ್ಯಾರ್ಥಿಗಳ ಪ್ರಶ್ನೆ ಯಾವಾಗಲೂ ಇದೆ. ಅದಕ್ಕೆ ಪೂರಕವಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರಾಬಬಲಿ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿಯನ್ನ ನಾವೆಲ್ಲರೂ ಆಚರಣೆ ಮಾಡ್ತಾ ಇರುವಾಗ ಕರ್ನಾಟಕದ ಪತ್ರಕರ್ತನೆನಿಸಿಕೊಂಡವನೊಬ್ಬ ಸ್ವಾಮಿ ವಿವೇಕಾನಂದರ ಕುರಿತಂತೆ ಲೇಖನವೊಂದನ್ನು ಬರೆದು, ಅದೇನು ಹೊಸ ಲೇಖನ ಏನಲ್ಲ, ಈ ಲೇಖನಕ್ಕೆ ಅವರು ಆಕರವಾಗಿ ಬಳಸ್ಕೊಂಡಿದ್ದಂತ ಪುಸ್ತಕ ಶಂಕರ್ ಅವರು ಬರೆದಿರುವಂತ, ಮುಖರ್ಜಿ ಅವರು ಬರೆದಿರುವಂತ ಮಾಂಕ್ ಆಸ್ ಅ ಮ್ಯಾನ್ ಅನ್ನುವಂಥ ಪುಸ್ತಕವನ್ನ ಆಧಾರವಾಗಿ ಇಟ್ಕೊಂಡು ಬರೆದ ಒಂದು ಲೇಖನ ಅದು. ಆ ಲೇಖನ ಯಾಕೆ ಎಲ್ಲರನ್ನು ತುಂಬಾ ಹರ್ಟ್ ಮಾಡಿತ್ತು ಅಂತಂದ್ರೆ, 150ನೇ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಣೆ ಮಾಡುವಾಗ ಸ್ವಾಮಿ ವಿವೇಕಾನಂದರು ಒಬ್ಬ ತಿಂಡಿ ಪೋತರಾಗಿದ್ರು. ಸ್ವಾಮಿ ವಿವೇಕಾನಂದರಿಗೆ 31 ಬಗೆಯ ಕಾಯಿಲೆಗಳಿದ್ವು. ಸ್ವಾಮಿ ವಿವೇಕಾನಂದರು ದಡ್ಡರಾಗಿದ್ರು. ಈ ತರದ ಕಲ್ಪನೆ ಇಟ್ಕೊಂಡು ಬರೆಯುವಂತ ಪ್ರಯತ್ನವನ್ನು ಅವ್ರು ಏನ್ ಮಾಡಿದ್ರಲ್ಲ, ಆ ಲೇಖನಗಳು ಈಗಲೂ ಕೂಡ ಹರಿದಾಡ್ತವಾದ್ರಿಂದ ಅನೇಕರು ಈ ಪ್ರಶ್ನೆಯನ್ನ ಗಂಭೀರವಾಗಿ ಕೇಳ್ಕೊಳ್ತಾರೆ. ನಂಗೆ ಆ ಪತ್ರಕರ್ತನ ಬಗ್ಗೆನೇ ಅನುಮಾನ. ಯಾಕೆ ಅಂತಂದ್ರೆ, ಯಾವ ಪತ್ರಕರ್ತ ವಿವೇಕಾನಂದರ ಆರೋಗ್ಯದ ಕುರಿತಂತೆ ಪ್ರಶ್ನೆ ಎತ್ತಿದ್ನೋ, ವಿವೇಕಾನಂದರ ವ್ಯಕ್ತಿತ್ವದ ಕುರಿತಂತೆ ಪ್ರಶ್ನೆ ಎತ್ತಿದ್ನೋ, ಮುಂದೆ ಅದೇ ಪತ್ರಕರ್ತ ರಾಜಕಾರಣಿಗಳ ಪಡಸಾಲೆಯಲ್ಲಿ ನಿಂತು ಕೈ ಚಾಚಿಕೊಂಡು ನಿಲ್ಬೇಕಾದ ಪರಿಸ್ಥಿತಿ ಬಂತು. ಆನಂತರ ಅದೇ ಪತ್ರಕರ್ತ ನರೇಂದ್ರ ಮೋದಿಯವರ ಪಾಳಯಕ್ಕೆ ಬಿಹಾರದಲ್ಲಿ ಸೋಲುಂಟಾದಾಗ ತಾನು ಮೀನನ್ನ ತಿಂದು ತಿಂಡಿ ಪೋತನಿಗಿಂತ ಕೆಟ್ಟದ್ದಾಗಿ ತಾನು ಮೀನನ್ನ ಇಷ್ಟಪಟ್ಟು ತಿಂದಿದ್ದೀನಿ, ಕೆಜಿಗಟ್ಟಲೆ ಮೀನನ್ನು ತಿಂದಿದ್ದೀನಿ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದು. ಎಲ್ಲಕ್ಕಿಂತಲೂ ದುರ್ದೈವದ ಸಂಗತಿ ಅಂತಂದ್ರೆ, ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಕೆಳಗೆ ಬೀಳ್ಬಹುದು ಅನ್ನೋದನ್ನ ಆಲೋಚನೆ ಮಾಡೋದೇ ಆದ್ರೆ, ಕೊನೆಗೊಂದು ದಿನ ತನ್ನನ್ನು ವೈಚಾರಿಕವಾಗಿ ಯಾರ್ಯಾರು ಪ್ರಶ್ನಿಸಿದ್ರು ಅವರನ್ನ ವೈಚಾರಿಕವಾಗಿ ಎದುರಿಸಲಿಕ್ಕಾಗದೆ ಅವರನ್ನ ಹೊಡಿರಿ ಬಡಿರಿ, ಸಾಧ್ಯವಾದರೆ ಮುಗಿಸಿಯೇ ಬಿಡಿ ಅಂತ ಹೇಳುವಂತ, ಸುಪಾರಿ ಕೊಡುವ ಮಟ್ಟಕ್ಕೆ ಹೋಗುವ ಆರೋಪವನ್ನು ಕೂಡ ತನ್ನ ಮೇಲೆ ಹೊತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದು ದುರ್ದೈವ. ನಾನು ಆ ವಿಚಾರವನ್ನ ಪಕ್ಕಕ್ಕಿಡ್ತೀನಿ. ಆದರೆ ಇವತ್ತು ನೇರವಾಗಿ ಸ್ವಾಮಿ ವಿವೇಕಾನಂದರ ಕುರಿತಂತೆ ಇರುವಂತ ಕೆಲವು ಪ್ರಶ್ನೆಗಳ ಮೇಲೆ ಉತ್ತರಿಸುವಂತ ಪ್ರಯತ್ನ ಮಾಡ್ತೀನಿ. ಮಿತ್ರ, ಸ್ವಾಮಿ ವಿವೇಕಾನಂದರಿಗೆ ಅಷ್ಟೊಂದು ರೋಗಗಳಿದ್ದ ನಿಜವಾ? ಖಂಡಿತವಾಗಿಯೂ ಹೌದು. ಸ್ವಾಮಿ ವಿವೇಕಾನಂದರಿಗಿದ್ದಂತ ಈ ಕಾಯಿಲೆಗಳ ಪಟ್ಟಿಯನ್ನ ಶಂಕರ್ ತಮ್ಮ ಪುಸ್ತಕದಲ್ಲಿ ಮಾಡ್ತಾರೆ. ಆ ಪುಸ್ತಕ ಇಲ್ಲಿದೆ, ದ ಮಾಂಕ್ ಆಸ್ ಅ ಮ್ಯಾನ್ ಅನ್ನುವಂಥ ಪುಸ್ತಕ. ಈ ಪುಸ್ತಕದಲ್ಲಿ ಶಂಕರ್ ಟೋಟಲಿ ವಿವರಣೆ ಕೊಡ್ತಾ ಅವರು ಒಂದು 31 ಪಟ್ಟಿ ಮಾಡ್ತಾರೆ. ನಾನು ಅದ್ರಲ್ಲಿ ಕೆಲವೊಂದನ್ನು ನಿಮ್ಗೆ ಹೇಳ್ತೀನಿ. ಸ್ವಾಮೀಜಿಗೆ ಮೈಗ್ರೇನ್ ಇತ್ತು, ಟಾನ್ಸಿಲೈಟಿಸ್ ಇತ್ತು, ಡಿಫ್ತೀರಿಯಾ, ಇನ್ಫ್ಲೂಯೆನ್ಸಾ, ಕಾಫ್ ಇತ್ತು, ಸ್ವಾಮೀಜಿಗೆ ಅಸ್ತಮಾ ಇತ್ತು, ಟೈಫಾಯ್ಡ್ ಬರ್ತಿತ್ತು, ಮಲೇರಿಯಾ ಸ್ವಾಮೀಜಿಗೆ ಬಂದಿತ್ತು, ಇತರೆ ಸಾಧಾರಣ ಜ್ವರಗಳು ಯಾವಾಗಲೂ ಕಾಡ್ತಿದ್ವು, ಲಿವರ್ ಸಂಬಂಧಿ ಕಾಯಿಲೆ ಇತ್ತು, ಸ್ವಾಮೀಜಿಗೆ ಅಜೀರ್ಣ ಸಂಬಂಧಿ ಕಾಯಿಲೆ ಅಂತೂ ಜೀವನದ ಕೊನೆಯವರೆಗೂ ಇತ್ತು, ಹೊಟ್ಟೆಯಲ್ಲಿ ನೀರು ತುಂಬ್ಕೊತಿತ್ತು, ಸ್ವಾಮೀಜಿಗೆ ಡಿಸೆಂಟ್ರಿ, ಡಯರಿಯಾ ಆಗ್ತಿತ್ತು, ಯಾವಾಗಲೂ ಒಂದು ಪ್ರವಾಸ ಮಾಡಿದ್ರೆ 25-30 ಸಲ ಆದ್ರೂ ಟಾಯ್ಲೆಟ್ಗೆ ಹೋಗಬೇಕಾದ ಪರಿಸ್ಥಿತಿ ಇರ್ತಿತ್ತು, ಸ್ವಾಮೀಜಿಗೆ ಎದೆಯುರಿ ಇರ್ತಿತ್ತು, ಗಾಲ್ ಸ್ಟೋನ್ ಇತ್ತು, ಲೋಯರ್ ಬ್ಯಾಕ್ ಪೇನ್ ಇತ್ತು, ಕುತ್ತಿಗೆ ನೋವಿತ್ತು, ಬ್ರೈಟ್ಸ್ ಡಿಸೀಸ್, ನೆಫ್ರೈಟಿಸ್ ಅಂತ ಕರೀತಾರೆ ಆ ಡಿಸೀಸ್ ಸ್ವಾಮೀಜಿಗಿತ್ತು, ಕಿಡ್ನಿ ಸಂಬಂಧಿ ಕಾಯಿಲೆಗಳಿದ್ವು, ಡ್ರಾಪ್ಸಿ ಇತ್ತು, ಬ್ಲಡ್ ಶೆಡ್ ಐಸ್, ಸ್ವಾಮೀಜಿಯ ಕಣ್ಣುಗಳಲ್ಲಿ ಕೆಂಪಾಗಿರುವಂತ ಬ್ಲಡ್ ಕ್ಲಾಟ್ ಆಗಿರುವಂತ ಲಕ್ಷಣ ಇತ್ತು. ಅಂಡ್ ಮೋಸ್ಟ್ ಆಫ್ ಅಸ್ ಡೋಂಟ್ ನೋ, ಸ್ವಾಮಿ ವಿವೇಕಾನಂದರ ಬಲಗಣ್ಣು ಒಂದು ಹಂತದಲ್ಲಿ ಕಾಣೋದು ಕಡಿಮೆ ಆಗೋಗಿತ್ತು ಅಂತ ಕೂಡ
ಅವರ ಜೀವನದಲ್ಲಿ ಬಂದ್ಬಿಡುತ್ತೆ. ಸ್ವಾಮೀಜಿನೂ ಹೇಳ್ಕೊಳ್ತಾರೆ, ಸ್ವಾಮೀಜಿಗೆ ನಿದ್ರಾಹೀನತೆ ಕಾಡ್ತಾ ಇತ್ತು, ಕೂದಲು ನೆರೆತಿತ್ತು, ನ್ಯೂರೋಸ್ಥೇಷಿಯಾ ಸ್ವಾಮೀಜಿಗೆ ಪ್ರಾಬ್ಲಮ್ ಇತ್ತು, ಊಟದ ನಂತರ ದೇಹ ಬಿಸಿ ಆಗ್ತಿತ್ತು, ಸ್ವಾಮೀಜಿಗೆ ಬಿಸಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ ಇತ್ತು, ಅತಿಯಾದ ಸುಸ್ತಾಗ್ತಿತ್ತು. ಹೀಗೆ ಸ್ವಾಮೀಜಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಿದ್ವು ಅಂತಂದ್ರೆ ಕೊನೆ ಹಂತಕ್ಕೆ ಬಂದು ಹೇಳೋದಾದ್ರೆ ಸ್ವಾಮೀಜಿಗೆ ಡಯಾಬಿಟಿಸ್ ಇತ್ತು ಮತ್ತು ಸ್ವಾಮಿ ವಿವೇಕಾನಂದರಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇತ್ತು. 31 ಬಗೆಯ ಕಾಯಿಲೆಗಳಿದ್ದಿದ್ದು ಸಮಸ್ಯೆಯೋ ಅಥವಾ ನಿಮ್ಮೆಲ್ಲರ ನಾಯಕ ಸ್ವಾಮಿ ವಿವೇಕಾನಂದರು ಇಷ್ಟೆಲ್ಲ ಸಮಸ್ಯೆಗಳನ್ನ ತಾವು ದೇಹದಲ್ಲಿಟ್ಕೊಂಡು ನಮ್ಮೆಲ್ಲರಿಗೂ ಸ್ಫೂರ್ತಿ ಕೊಡ್ತಾ ನಮಗೋಸ್ಕರ 39 ವರ್ಷ ಬದುಕಿದ್ರಲ್ಲ, ಅದು ಗ್ರೇಟ್ ಅನ್ನಿಸ್ಕೊಳ್ಳುತ್ತಾ ಅನ್ನೋದು ಇವತ್ತಿನ ಪ್ರಶ್ನೆ. ನಾನು ಸ್ವಾಮಿ ವಿವೇಕಾನಂದರ ಈ ಆರೋಗ್ಯದ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರ ಕುರಿತಂತೆ, ಸ್ವಾಮಿ ವಿವೇಕಾನಂದರು ಮೊದಲನೇ ಬಾರಿಗೆ ಅಮೆರಿಕಕ್ಕೆ ಹೋದಾಗ ಡಾಕ್ಟರ್ ಎಡ್ಗರ್ ಬೆಲ್ಸ್ ತನ್ನ ಲ್ಯಾಬ್ ನಲ್ಲಿ ಸ್ವಾಮಿ ವಿವೇಕಾನಂದರನ್ನ ಪೂರ್ತಿ ಲೆಕ್ಕ ಹಾಕಿ ಅವರ ಬಗ್ಗೆ ಟೋಟಲ್ ಬಯೋಡಾಟಾ ಸಿದ್ಧಪಡಿಸಬೇಕಾದ್ರೆ ಒಂದು ಮಾತನ್ನು ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು 5 ಅಡಿ 8.25 ಇಂಚು ಉದ್ದ ಇದ್ರು, 170 ಪೌಂಡ್ ತೂಕ ಇದ್ರು. ಸ್ವಾಮೀಜಿನೇ ಹೇಳ್ಕೊಳ್ತಾರೆ, ಕೆಲವೊಂದ್ಸಲ 170 ಇರ್ತಿದ್ದೆ, ಕೆಲವೊಂದ್ಸಲ 225 ಆಗ್ತಿತ್ತು. ಬೇಕಾದಾಗ ತೂಕವನ್ನ ಹೆಚ್ಚಿಸಿಕೊಳ್ಳುವ, ಬೇಡದೆ ಹೋದಾಗ ಕಡಿಮೆ ಮಾಡಿಕೊಳ್ಳುವಂತ ಅವ್ರಿಗೊಂದು ಇಚ್ಛೆ ಸಿದ್ಧಿಸಿತ್ತು ಅನ್ನೋದನ್ನು ಅನೇಕರು ಬಲ್ಲರು. ಸ್ವಾಮೀಜಿಯ ತೂಕ ಹೀಗೆ ವೇರಿ ಆಗ್ತಿತ್ತು. 21 ಇಂಚು ವ್ಯಾಸದ ತಲೆ ಇತ್ತು, 14 ಇಂಚು ಕಿವಿಯಿಂದ ಕಿವಿಗೆ ದೂರ ಇತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಇದು ಡಾಕ್ಟರ್ ಭೌತಿಕವಾಗಿರುವಂತ ಹೊರಗೆ ಕಾಣುವಂತ ಲೆಕ್ಕಾಚಾರ ಕೊಟ್ರೆ, ರೋಮಾರೋಲಾ ಅನ್ನುವಂತ ಫ್ರೆಂಚ್ ನೊಬೆಲ್ ಲಾರೆಟ್ ಒಂದು ಮಾತನ್ನು ಸ್ವಾಮೀಜಿ ಬಗ್ಗೆ ಹೇಳ್ತಾರೆ. ಸ್ವಾಮೀಜಿ ಚೌಕ ಭುಜವುಳ್ಳವರಾಗಿದ್ರು, ಅಗಲವಾದ ಎದೆ ಇತ್ತು, ಭೀಮಕಾಯ ಇತ್ತು, ಎಲ್ಲ ಆಟಗಳಿಗೂ ಒಗ್ಗುವಂತ ಬಲವಾದ ಮಾಂಸಖಂಡಗಳು ಅವರಿಗಿದ್ವು, ಗೋಧಿ ಬಣ್ಣ ಅವರದ್ದು, ಬಲವಾದ ದವಡೆ ಇತ್ತು, ಇರಿಯುವಂಥ ಕಂಗಳವರಿಗಿದ್ವು, ಹಾಗೆಯೇ ಕಮಲದ ಎಸಳುಗಳಂತೆ ಕಾಣುವ ದಪ್ಪ ದಪ್ಪ ಕಣ್ಣ ರೆಪ್ಪೆಗಳಿದ್ವು ಅಂತ. ವಾಹ್, ಸ್ವಾಮೀಜಿಯನ್ನ ಎಷ್ಟು ಸುಂದರವಾಗಿ ರೋಮಾರೋಲಾ ವರ್ಣಿಸ್ತಾರೆ ಅನ್ನೋದು ಬಹಳ ಸುಂದರವಾದ ಸಂಗತಿ. ಯಾವುದೋ ದೇಶದ ನೊಬೆಲ್ ಪಡೆದಿರುವಂತಹ ವ್ಯಕ್ತಿ ರೋಮಾರೋಲಾ ಸ್ವಾಮೀಜಿನ ಹೀಗೆ ವರ್ಣಿಸಿದ್ರೆ, ಏನಕ್ಕೂ ಲಾಯಕ್ಕಿಲ್ಲದ ಕೆಲವರು ಸ್ವಾಮಿ ವಿವೇಕಾನಂದರ ಕುರಿತಂತೆ ಏನೆಲ್ಲ ಮಾತನಾಡ್ತಾರೆ ಅನ್ನೋದು ನನಗೆ ಅವತ್ತು ಪ್ರಶ್ನೆ ಕಾಡ್ತಿರುತ್ತೆ. ಫೈನ್, ನಾನು ಸ್ವಾಮಿ ವಿವೇಕಾನಂದರ ದೇಹಾರೋಗ್ಯದ ಕುರಿತಂತೆ ಇವತ್ತು ನಿಮ್ ಜೊತೆ ಹಂಚಿಕೊಳ್ಳುವಾಗ 3 ಹಂತದಲ್ಲಿ ಸ್ವಾಮಿ ವಿವೇಕಾನಂದರ ದೇಹಾರೋಗ್ಯ ಹೇಗೆ ಹಾಳಾಯಿತು ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ಸ್ವಾಮಿ ವಿವೇಕಾನಂದರು ಬಾರಾನಗರ್ನಲ್ಲಿ ರಾಮಕೃಷ್ಣರ ದೇಹತ್ಯಾಗದ ನಂತರ ಬಾರಾನಗರ್ನಲ್ಲಿ ಕಠಿಣ ಸಾಧನೆಗೋಸ್ಕರ ಸ್ವಾಮಿ ವಿವೇಕಾನಂದರು ಇತರೆ ಸೋದರ ಸನ್ಯಾಸಿಗಳೊಂದಿಗೆ ಸೇರ್ಕೊಂಡಿದ್ರಲ್ಲ, ಅಲ್ಲೊಂದು ರಿಗರಸ್ ಆಗಿರುವಂತ ಸಾಧನೆ ಸ್ವಾಮೀಜಿ ಏನ್ ಮಾಡಿದ್ರು, ಆ ಹೊತ್ನಲ್ಲಿ ಅವ್ರಿಗಾಗಿರುವಂತಹ ದೈಹಿಕ ಬದಲಾವಣೆಗಳು, ಅದು ಮೊದಲನೇ ಹಂತದ್ದು. ಎರಡನೇದು, ಸ್ವಾಮಿ ವಿವೇಕಾನಂದರು ಇಲ್ಲಿಂದ ವಿದೇಶಕ್ಕೆ ಹೋದಾಗ ವಿದೇಶದಲ್ಲಿ ಆದ ಬದಲಾವಣೆಗಳು, ಅಲ್ಲಿನ ಚಟುವಟಿಕೆಯಿಂದಾಗಿ ಅವರ ದೇಹದ ಮೇಲೆ ಆಗಿರುವಂತಹ ಬದಲಾವಣೆಗಳು, ಮತ್ತು ಅದೇ ವಿಗರ್ನಿಂದ ಅವರು ಭಾರತಕ್ಕೆ ಬಂದು ಇಲ್ಲಿ ಕೆಲಸ ಮಾಡಿದ್ರಲ್ಲ, ಈಗ ಆಗಿರುವಂತಹ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು, ಅದು ಎರಡನೇ ಹಂತದಲ್ಲಿ. ಮತ್ತು ಮೂರನೇ ಹಂತದಲ್ಲಿ ಈ ಎಲ್ಲ ತಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವ ಹಂತದಲ್ಲಿ ತಮ್ಮ ವೇಗಕ್ಕೆ ಇತರರು ಕೆಲಸ ಮಾಡದೆ ಹೋದಾಗ ಸ್ವಾಮೀಜಿ ಕ್ರುದ್ಧಗೊಳ್ತಿದ್ರು, ಸ್ವಾಮೀಜಿ ಆಕ್ರೋಶ ಭರಿತರಾಗ್ತಿದ್ರು. ಕೊನೆಗೆ ತನ್ನ ತಾಯಿಯ ಅವರ ಪರಿಸ್ಥಿತಿ, ಅವರ ಹೆಲ್ತ್, ಇದರಿಂದಾಗಿಯೂ ಕೂಡ ಅವರ ಮನಸ್ಸೇನು, ಹೃದಯ ಏನು ಕರಗ್ತಿತ್ತಲ್ಲ, ಅವೆಲ್ಲವೂ ಮೂರನೇ ಹಂತದಲ್ಲಿ ಅವರನ್ನ ಕಾಡಿರುವಂತ ಪ್ರಶ್ನೆಗಳು. ಈ 3 ಹಂತದಲ್ಲಿ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಾಮೀಜಿಯವರ ತಂದೆಯವರಿಗೆ ಡಯಾಬಿಟಿಸ್ ಇತ್ತು. ಡಯಾಬಿಟಿಸ್ ಅನ್ನೋದು ಸಾಂಕ್ರಾಮಿಕವಾದ ಕಾಯಿಲೆ ಅನ್ನೋದು ಅಥವಾ ಹೆರಿಡಿಟರಿಯಿಂದ ಬರುವಂತ ಕಾಯಿಲೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಸಂಗತಿ. ತಂದೆಗಿದ್ದರಿಂದ ಮಗನಿಗೂ ಡಯಾಬಿಟಿಸ್ ಬಂದಿದೆ ಅನ್ನೋದನ್ನ ಯಾರು ಅಲ್ಲಗಳೆಯುವಂತಿಲ್ಲ. ಅವರ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇತ್ತು. ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ ತೀರ್ಕೊಂಡಿದ್ದು ಹಾರ್ಟ್ ಅಟ್ಯಾಕ್ ನಿಂದ ಅಂತ. ಮುಂದೊಮ್ಮೆ ವಿವೇಕಾನಂದರು ತೀರ್ಕೊಂಡ ನಂತರ ವಿವೇಕಾನಂದರ ತಾಯಿ ಜುಲೈ 5 ಅಂದ್ರೆ ಇವತ್ತಿನ ದಿನ ಸಂಜೆಯ ವೇಳೆಗೆ ತನ್ನ ಮತ್ತೊಬ್ಬ ಮಗ ಮಹೇಂದ್ರನಾಥ ದತ್ತನನ್ನ ಕೇಳ್ತಾರೆ, ನನ್ನ ಮಗ ಹೇಗೆ ತೀರ್ಕೊಂಡ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ? ಆಗ ಮಹೇಂದ್ರನಾಥ ಏನ್ ಹೇಳ್ತಾರೆ ಗೊತ್ತಾ, ತಂದೆ ಹೇಗೆ ತೀರ್ಕೊಂಡಿದ್ರೋ ಅದೇ ರೀತಿ ಅಣ್ಣನೂ ತೀರಿಕೊಂಡ ಅಂತ. ತಂದೆ ತೀರ್ಕೊಂಡಿದ್ದು ಹಾರ್ಟ್ ಅಟ್ಯಾಕ್ ಇಂದ ಅನ್ನೋದಾದ್ರೆ ಅಣ್ಣನೂ ಕೂಡ ಹಾರ್ಟ್ ಅಟ್ಯಾಕ್ ಇಂದ ತೀರಿಕೊಂಡ ಅನ್ನುವಂತ ಸಂಗತಿಯನ್ನ ಹೇಳುವಂತ ಪ್ರಯತ್ನ ಮಾಡ್ತಿದ್ರು. ಮಹೇಂದ್ರ ಮತ್ತು ಭೂಪೇಂದ್ರ ಇಬ್ಬರಿಗೂ ಕೂಡ ಇದಿತ್ತು, ಬಟ್ ಅವರು ಮ್ಯಾನೇಜ್ ಮಾಡ್ಕೊಂಡಿದ್ರು. ಸ್ವಾಮೀಜಿಗೆ ಬಾಲ್ಯದಲ್ಲೇ ಮಲೇರಿಯಾ ಒಮ್ಮೆ ಅಟ್ಯಾಕ್ ಆಗಿತ್ತು. ಇಷ್ಟಾದರೂ ಕೂಡ ಸ್ವಾಮೀಜಿ ಬಾಲ್ಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಂತ ವ್ಯಕ್ತಿ. ಒಂಥರ ನೋಡಿದ್ರೆ ಬಂಗಾಳವೇ ಒಂಥರ ಆಗಿನ ಕಾಲದಲ್ಲಿ ಅತ್ಯಂತ ಹೆಚ್ಚು ರೋಗಕ್ಕೆ ಆಹ್ವಾನ ಕೊಡ್ತಿದ್ದಂತ ಸ್ಟೇಟ್ ಅಂತ ಹೇಳ್ಬೋದು. ಬಂಗಾಳದಲ್ಲಿ ಕಾಲರಾ ಬರ್ತಿತ್ತು, ಪ್ಲೇಗ್ ಬರ್ತಿತ್ತು, ಎಲ್ಲ ತರ ರೋಗಗಳಿಗೆ ಸ್ಥಾನವಾಗಿದ್ದು ಬಂಗಾಳ. ಸ್ವಾಮಿ ವಿವೇಕಾನಂದ ಅಥವಾ ನರೇಂದ್ರನಾಥ ದತ್ತ ಯೌವನದಲ್ಲಿರುವಾಗ ಬಂಗಾಳಕ್ಕೆ ಅಮರಿಕೊಂಡಿದ್ದಂತ ಒಂದು ಕಾಲರಾ ಯಾವ ಪರಿ ಪಿಡುಗಾಗಿ ಪರಿಣಮಿಸಿತ್ತು ಅಂತಂದ್ರೆ, ಸತ್ತವರ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡಿಸುವಂತವ್ರು ಯಾರು ಇರ್ತಿರ್ಲಿಲ್ವಂತೆ. ನರೇಂದ್ರ ತನ್ನ ತಂಡವನ್ನು ಕಟ್ಟಿಕೊಂಡು ಕಾಲರಾ ಪೀಡಿತ ಜಾಗಗಳಿಗೆ ನುಗ್ಗಿ 35-40 ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಅವುಗಳಿಗೆ ತಾನೇ ಅಗ್ನಿ ಸ್ಪರ್ಶ ಮಾಡಿ ಬರ್ತಿದ್ದ ಅಂತ ಅವರ ತಾಯಿ ಹೇಳ್ತಾರೆ. ಹಿ ವಾಸ್ ಸೋ ಸ್ಟ್ರಾಂಗ್, ಹಿ ಹ್ಯಾಡ್ ಅ ಸೋ ಸ್ಟ್ರಾಂಗ್ ಬಾಡಿ.
ಅವರ ಹೆಲ್ತ್, ಅವರ ಬಾಡಿ ಕಾನ್ಸ್ಟಿಟ್ಯೂಷನ್ ಇತ್ತಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಯಾವುದನ್ನು ಎದುರಿಸಿ ನಿಲ್ಲಬಲ್ಲಂತದ್ದಾಗಿತ್ತು. ಆದ್ರೆ ಯೌವನ ಕಾಲಕ್ಕೆ ಬರುವಾಗ ಒಮ್ಮೆ ಅಟ್ಯಾಕ್ ಆಗಿದ್ದು ಮಲೇರಿಯಾ. ಬಹುಶಃ ಅದ್ರ ಹಿಂದೆ ಮುಂದೆ ಯಾವುದೇ ಉದಾಹರಣೆಗಳು ಅವ್ರ ಜೀವನದಲ್ಲಿ ಬರಲ್ಲ. ಒಮ್ಮೆ ಮಲೇರಿಯಾ ಅಟ್ಯಾಕ್ ಆದಾಗ ಅವರು ಫಸ್ಟ್ ಆರ್ಟ್ಸ್ಗೆ ಓದ್ತಾ ಇರಬೇಕಾದಾಗ ಅವ್ರ ಕಾಲೇಜಿಗೆ ಹೋಗ್ಲಿಕ್ಕಾಗದೆ ಅಟೆಂಡೆನ್ಸ್ ಶಾರ್ಟೇಜ್ ಅವರಿಗೆ ಬಂದಿತ್ತು ಅನ್ನೋದನ್ನ ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಅದೊಂದೇ ಅವರ ಜೀವನದ ಬಾಲ್ಯದಲ್ಲಿ ಕಂಡು ಬರುವಂತ ಘಟನೆ. ಆದ್ರೆ ನರೇಂದ್ರನಾಥ ದತ್ತನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಿರುಗಾಳಿ ಬೀಸಿದ್ ಯಾವಾಗ ಅಂತಂದ್ರೆ, ನರೇಂದ್ರ ತನ್ನ ಕಾಲೇಜಿನ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯ ಪ್ರಭಾವಕ್ಕೆ ಒಳಗಾಗಿ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಿದ್ದ, ಅಲ್ಲಿ ಹೋಗ್ತಿದ್ದ, ಆನಂದದಲ್ಲಿ ಕಾಲ ಕಳೀತಿದ್ದ. ನರೇಂದ್ರ ಹುಟ್ಟು ಶ್ರೀಮಂತಿಕೆಯಿಂದ ಇದ್ದವನು. ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ ಬೆಳ್ಳಿಯ ಚಮಚ ಬಾಯಲ್ಲೇ ಇಟ್ಕೊಂಡು ಹುಟ್ಟಿದಂತ ಫ್ಯಾಮಿಲಿ ಅವನದ್ದು ಅಂತ. ಇಂಥ ಫ್ಯಾಮಿಲಿಯಲ್ಲಿದ್ದಂತ ಈ ಹುಡುಗನಿಗೆ ತನ್ನ ತಂದೆಯನ್ನ ಕಳ್ಕೊಳ್ತಾನಲ್ಲ, 55ರ ತಂದೆ ತೀರಿಕೊಂಡಾಗ ಇಡೀ ಮನೆಯ ಜವಾಬ್ದಾರಿ ಇವನ್ ಹೆಗಲ ಮೇಲೆ ಬಿತ್ತು. ಅಲ್ಲಿವರೆಗೂ ಅವನಿಗೆ ಮನೆಯಲ್ಲಿರುವ ಪ್ರಾಬ್ಲಮ್ಸ್ ಗೊತ್ತಿರಲಿಲ್ಲ. ಆನಂತರವೇ ಗೊತ್ತಾಗಿದ್ದು ತನ್ನ ಮನೆ ಕೂಡ ಅನೇಕ ಲೀಗಲ್ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದೆ ಅಂತ. ಆ ಎಲ್ಲ ಸಮಸ್ಯೆಗಳನ್ನು ಹೊರಬೇಕು, ಜೊತೆಗೆ ಮನೆಗೆ ಬಂದಿರುವಂತ ಕಡು ಬಡತನವನ್ನು ಎದುರಿಸಿ ನಿಲ್ಬೇಕು. ಯಾರು ನೆನ್ನೆವರೆಗೂ ಚೆನ್ನಾಗಿದ್ರು ಇವತ್ತು ಅವ್ರು ಚೆನ್ನಾಗಿರ್ಲಿಲ್ಲ, ಇವತ್ತು ಇವರನ್ನ ಗುರುತಿಸುವಂತ ಪರಿಸ್ಥಿತಿ ಇರಲಿಲ್ಲ. ಅಂತ ಹೊತ್ತಿನಲ್ಲಿ ನರೇಂದ್ರನಾಥ ದತ್ತ ಯಾರನ್ನ ಇವತ್ತು ನಾವು ಸ್ವಾಮಿ ವಿವೇಕಾನಂದ ಯೂತ್ ಐಕಾನ್ ಅಂತ ಕರೆದು ಹೆಮ್ಮೆ ಪಟ್ಟು ಬಹಳ ಖುಷಿಯಿಂದ ಮಾತಾಡ್ತೀವೋ, ಆ ಸ್ವಾಮಿ ವಿವೇಕಾನಂದರು ಕಂಕಳಲ್ಲಿ ತಮ್ಮ ಬಯೋಡೇಟಾ ಇಟ್ಕೊಂಡು ಕೆಲಸ ಕೊಡ್ತೀರಾ ಅಂತ ಅಲ್ದಾಡ್ತಿದ್ರು. ಯಾರು ತಂದೆ ಇರುವ ಒಂದು ದಿನದವರೆಗೂ, ತನ್ನ ತಂದೆ ವಿಶ್ವನಾಥ ದತ್ತ ಇರುವ ಒಂದು ದಿನವರೆಗೂ ನಿನಗೆ ಸಹಾಯ ಮಾಡೋದು ಅಂತಂದ್ರೆ ನನ್ನ ಜೀವನದ ಭಾಗ್ಯ ಅಂತ ಕರ್ಕೊಳ್ತಿದ್ರು, ಅವರು ಕೂಡ ಮುಖ ತಿರುಗಿಸಿ ಸಹಾಯಕ್ಕೆ ನಿರಾಕರಣೆ ಮಾಡಿಬಿಟ್ಟಿದ್ರು. ಇಂಥ ಹೊತ್ತಲ್ಲಿ ನರೇಂದ್ರನಾಥ ದತ್ತ ಎದುರಿಸಿರ್ಬೋದಾಗಿರುವಂತ ಆಘಾತ ಇದೆಯಲ್ಲ, ಆ ಆಘಾತ ಎಂಥದ್ದಿತ್ತು ಅಂತಂದ್ರೆ, ಅವನಿಗೆ ಅರಿವಿಲ್ಲದಂತೆ ಮೈಗ್ರೇನ್ ಮೊದಲ ಬಾರಿಗೆ ಶುರುವಾಯಿತು. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಮೈಗ್ರೇನ್ ಅಂದ್ರೆ ಏನು ಅಂತ ಗೊತ್ತಿರುತ್ತೋ. ತಲೆ ಶೂಲೆ ಹೇಗಿರುತ್ತೆ ಅಂತಂದ್ರೆ, ಅದು ಅಟ್ಯಾಕ್ ಆದಾಗ ಯಾಕಾದ್ರೂ ಬರುತ್ತೋ, ಸತ್ತೇ ಹೋಗ್ಬಿಡೋಣ ಅನ್ನೋಂಥ ಪರಿಸ್ಥಿತಿ. ಆದ್ರೆ ನರೇಂದ್ರ ಯಾವತ್ತೂ ಯೌವನದಲ್ಲಿ ಅದನ್ನು ಯಾರ ಮುಂದೆ ತೋರ್ಪಡಿಸ್ಕೊಳ್ಳಿಲ್ಲ. ತಾನು ಮನೆಗೆ ತುಂಬಾ ತಡವಾಗಿ ಬರ್ತಿದ್ದ, ಮನೆಯಲ್ಲಿ ತನ್ನ ತಾಯಿ ಅಡಿಗೆ ಮಾಡಿರ್ತಿದ್ಲು, ತನ್ನ ಮನೆಯಲ್ಲಿ ಇದ್ದವರಿಗೆ ಸಾಕಾಗ್ತಿತ್ತು, ತಾನೊಬ್ಬ ಊಟ ಮಾಡಿದ್ರೆ ಎಲ್ರಿಗೂ ಒಂದು ತುತ್ತು ಕಡಿಮೆ ಆಗುತ್ತೆ ಅಂತ ಒಂದು ಗ್ಲಾಸ್ ತುಂಬಾ ನೀರು ಕುಡಿದು ನನ್ನ ಮಿತ್ರರ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತಿದ್ದ ನರೇಂದ್ರ. ಹಾಗಂತ ನರೇಂದ್ರ ಊಟ ಏನು ಕಡಿಮೆ ಮಾಡ್ತಿರ್ಲಿಲ್ಲ. ನರೇಂದ್ರ ತನ್ನ ತಂದೆ ಇರುವವರೆಗೂ ಅಥವಾ ಆ ಹೊತ್ತಿನವರೆಗೂ ಅವನ ಯೌವನದಲ್ಲಿ ಊಟದ ಪರಿಸ್ಥಿತಿ ಹೇಗಿತ್ತು ಗೊತ್ತೇನು? ನರೇಂದ್ರ ಮೀನು ಮಾಂಸ ತಿಂತ ಇದ್ದದ್ದನ್ನೇ ದೊಡ್ಡ ಸಂಗತಿ ಮಾಡುವವರು ಅನೇಕರಿದ್ದಾರೆ. ಆತ ಬ್ರಾಹ್ಮಣ ಸನ್ಯಾಸಿ ಆಗಿದ್ದಂಥ ವ್ಯಕ್ತಿಯೇ ಅಲ್ಲ, ಕ್ಷತ್ರಿಯರಿಗೆ ಸೇರಿದವನು. ಬಂಗಾಳದಲ್ಲಿ ಬ್ರಾಹ್ಮಣರೇ ಮೀನು ತಿಂತಾರೆ ಅನ್ನುವಂಥ ಸುದ್ದಿ ಇರುವಾಗ, ಅಥವಾ ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ ಇರುವಾಗ, ನರೇಂದ್ರನಾಥ ದತ್ತನ ಬಗ್ಗೆ ಇದೇನು ದೊಡ್ಡ ಸಂಶೋಧನೆ ಏನೂ ಅಲ್ಲ. ಆತ ತಾನು ತುಂಬಾ ಚೆನ್ನಾಗಿ ಅಡುಗೆಯೂ ಮಾಡ್ತಿದ್ದ, ಚೆನ್ನಾಗಿ ತಿನ್ನುವಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದ. ಎಲ್ಲಿವರೆಗೂ ಗೊತ್ತೇನು? ರಾಮಕೃಷ್ಣರನ್ನು ನೋಡ್ಲಿಕ್ಕೆ ದಕ್ಷಿಣೇಶ್ವರಕ್ಕೆ ಆತ ಹೋದಾಗ ರಾಮಕೃಷ್ಣರು ಹೇಳಿಟ್ಟಿರ್ತಿದ್ರು, ನರೇಂದ್ರ ಬರ್ತಾನೆ ಅಂತಂದ್ರೆ ಅವನಿಗೆ ಇಷ್ಟವಾಗುವಂತ ಚಪಾತಿಯನ್ನ, ದಪ್ಪ ದಪ್ಪ ರೊಟ್ಟಿಯನ್ನ ಮತ್ತು ಅದಕ್ಕೆ ಬೇಕಾಗಿರುವಂತ ಕಾಳಿನ ಸಾರು ಮಾಡು ಅಂತ, ನರೇಂದ್ರ ತಿಂದಷ್ಟು ಉಣಿಸುವಂತ ಅಂತ ರಾಮಕೃಷ್ಣರು ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ತಿನ್ನುವುದರಲ್ಲೂ ಕೂಡ ಆತ ಯಾವತ್ತೂ ಹಿಂದೆ ಮುಂದೆ ನೋಡಿದವನಲ್ಲ. ಇಂಥ ನರೇಂದ್ರ ಯಾವಾಗ ತನ್ನ ತಂದೆಯನ್ನು ಕಳ್ಕೊಂಡೋ, ಆತ ಬಹುಪಾಲು ಸಮಯವನ್ನ ರಾಮಕೃಷ್ಣರೊಂದಿಗೆ ಕಳೀಲಿಕ್ಕೆ ಶುರು ಮಾಡಿಬಿಟ್ಟ. ಅವನ ಆಧ್ಯಾತ್ಮದ ತುಡಿತ ಒಂದು ಕಡೆ, ಈ ಕಡೆ ಯಾರು ತನ್ನವರು ಅಂತ ಅನ್ಸ್ಕೊಂಡ್ರೋ ಅವರೇ ಮೋಸ ಮಾಡಿರೋದು, ಯಾರು ಸಹಾಯ ಮಾಡ್ತೀನಿ ಅಂತಂದ್ರೋ ಅವರು ಸಾಮಾಜಿಕ ಪರಿಸ್ಥಿತಿಗಳನ್ನು ನೋಡಿ ಸಹಾಯ ಮಾಡಿದ್ದನ್ನು ನಿಲ್ಲಿಸೋದು, ಇದನ್ನೆಲ್ಲ ನೋಡಿದ ಅವನ ಮನಸ್ಸು ವೈರಾಗ್ಯದ ಕಡೆಗೆ ಯಾವಾಗ ಹರಡ್ಲಿಕ್ಕೆ ಶುರುವಾಯಿತೋ, ಆಗ ನರೇಂದ್ರ ತಾನು ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಬೇಕು ಅಂತ ರಾಮಕೃಷ್ಣರ ಜೊತೆ ತುಂಬಾ ಕಾಲ ಕಳೀತಿದ್ದ. ಮಿತ್ರರೇ, ದುರ್ದೈವದ ಸಂಗತಿ ಯಾವಾಗ ಏನಾಯ್ತು ಅಂತಂದ್ರೆ, ಕೆಲವೇ ವರ್ಷಗಳಲ್ಲಿ ನರೇಂದ್ರ ರಾಮಕೃಷ್ಣರ ಜೊತೆ ಕಳೆದಿದ್ದು 6 ವರ್ಷ ಇರಬಹುದು ಅಷ್ಟೇ. ಈ 6 ವರ್ಷಗಳ ನಂತರ ರಾಮಕೃಷ್ಣರು ತೀರ್ಕೊಂಡ್ರಲ್ಲ, ಆಗ ನಿಜವಾದ ದೊಡ್ಡ ಸಮಸ್ಯೆ ಶುರುವಾಯಿತು. ಇಲ್ಲಿ ನರೇಂದ್ರನ ಬದುಕಿನ ಹೆಲ್ತ್ ಹಾಳಾಗುವಂಥದ್ದು ಏನಿದೆಯಲ್ಲ, ಅದು ಶುರುವಾಗಿದ್ದು ಇಲ್ಲಿ ಅಂತ. ರಾಮಕೃಷ್ಣರು ತಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ನರೇಂದ್ರ ಮತ್ತು ಅವನ ಮಿತ್ರರಿಗೆ ಕಾವಿ ಬಟ್ಟೆಯನ್ನ ಕೊಟ್ಟು, ಸೋದರ ಸನ್ಯಾಸಿಗಳನ್ನಾಗಿ ಅವರಿಗೆಲ್ಲ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು, ಆದರೆ ಇನ್ನೂ ಅದಕ್ಕೆ ಬೇಕಾಗಿರುವಂತಹ ಹೋಮ ಹವನ ಆಗಿರಲಿಲ್ಲ, ಆದರೆ ಬೇಕಾಗಿರುವಂತಹ ಕಾವಿ ಬಟ್ಟೆಯನ್ನು ಕೊಟ್ಟು ಹೇಳಿದ್ರು, ಇವ್ರನ್ನೆಲ್ಲ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಂದು ಅಂತ. ಇಂಥ ಹೊತ್ತಿನಲ್ಲಿ ನರೇಂದ್ರ ಗುರುಗಳು ತೀರ್ಕೊಂಡ ನಂತರ ಅವ್ರನ್ನೆಲ್ಲ ಕರ್ಕೊಂಡು ಬಾರಾನಗೌರ್ ಅನ್ನುವಂಥ ಭೂತ ಬಂಗ್ಲೆಯಲ್ಲಿ ಸೇರಿಸಿಕೊಂಡ. ಸಾಧನೆಗಳು ಹೇಗಿದ್ವು ಗೊತ್ತೇನು? ಪುರುಷೋತ್ತಮಾನಂದಜಿ ಒಂದು ಸಾಲನ್ನ, ವಿವೇಕಾನಂದರು ಹೇಳಿದ ಒಂದು ಸಾಲನ್ನು ಬರೀತಾರೆ. ನಾನು ಅದನ್ನೇ ಓದ್ತೀನಿ. ಬಹುಶಃ ನಾನು ಹೇಳೋದಕ್ಕಿಂತ ಬರವಣಿಗೆಯ ಚಂದ ಇದೆ. ಸ್ವಾಮಿ ವಿವೇಕಾನಂದರು ಮುಂದೊಮ್ಮೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಆ ದಿನಗಳಲ್ಲಿ ಎಷ್ಟೋ ಬಾರಿ ನಮಗೆ ಊಟಕ್ಕೆ ಏನೇನೂ ಇರ್ತಿರ್ಲಿಲ್ಲ. ಕೆಲವು ಸಲ ಅಕ್ಕಿ ಇರ್ತಾ ಇತ್ತು, ಆದರೆ
ಉಪ್ಪೇ ಇರ್ತಿರ್ಲಿಲ್ಲ. ಇದು ನೀವು ಅಕ್ಕಿ ಅಂತಾದ್ರೂ ಕರ್ಕೊಳ್ಳಿ, ಬಂಗಾಳದಲ್ಲಿ ಬುರುಗು ತಿಂತಾರೆ, ನಾವೇನು ಬುರುಗು ಅಂತ ಕರಿತೀವಿ, ಮಂಡಕ್ಕಿ ಅಂತೀವಿ, ಆ ಮಂಡಕ್ಕಿ ಅಂತಾದ್ರೂ ಇಳ್ಕೊಳ್ಳಿ. ಕೆಲವು ಸಲ ಅಕ್ಕಿ ಇರ್ತಿತ್ತು, ಆದರೆ ಉಪ್ಪು ಇರ್ತಿರ್ಲಿಲ್ಲ. ಅನ್ನ, ಉಪ್ಪು ಮತ್ತು ಬೇಯಿಸಿದ ಸೊಪ್ಪು ತಿಂದುಕೊಂಡು ತಿಂಗಳು ಗಟ್ಟಲೆ ಜೀವಿಸಿದ್ವಿ. ಆದರೆ ಏನಿತ್ತೋ ಏನಿಲ್ಲವೋ ನಮ್ಗೆ ಯಾರಿಗೂ ಅದರತ್ತ ಲಕ್ಷ್ಯವೇ ಇರಲಿಲ್ಲ. ನಾವು ಸನ್ಯಾಸಿಗಳು, ನಾಳಿನ ಚಿಂತೆ ನಮಗೆಲ್ಲಿ, ನಮ್ಮ ಆಧ್ಯಾತ್ಮಿಕ ಸಾಧನೆಯ ಪ್ರವಾಹದಲ್ಲಿ ನಾವು ಕೊಚ್ಚಿಕೊಂಡು ಹೋಗ್ತಿದ್ವಿ. ಅದೆಂಥ ದಿನಗಳು! ನಮ್ಮ ತಪಶ್ಚರ್ಯೆಯ ತೀವ್ರತೆಯನ್ನು ಕಂಡು ಮನುಷ್ಯರಿರಲಿ, ರಾಕ್ಷಸರು ಹೆದರಿ ಓಡಿ ಹೋಗಬೇಕು. ಒಂದು ವಿಷಯವಂತೂ ನಿಜ, ಪರಿಸ್ಥಿತಿ ನಮಗೆ ಎಷ್ಟೆಷ್ಟು ವಿರುದ್ಧವಾಗುತ್ತದೋ ಅಷ್ಟಷ್ಟು ನಮ್ಮ ಅಂತಃಸತ್ವ ವ್ಯಕ್ತವಾಗುತ್ತಾ ಬರುತ್ತದೆ. ಏನು ಸುಂದರವಾದ ಮಾತು ಸ್ವಾಮೀಜಿ ಹೇಳಿದ್ದು. ಆ ಪರಿಸ್ಥಿತಿಯನ್ನು ಎದುರಿಸುವ ಭರದಲ್ಲಿ ಹೇಗಿತ್ತು ಗೊತ್ತೇನೋ? ನನಗೆ ಆಶ್ಚರ್ಯ ಆಯಿತು. ಅವುಗಳನ್ನೆಲ್ಲ ಓದ್ತಾ ಇರುವಾಗ ಬೆಳಗ್ಗೆ 3:30-4 ಗಂಟೆಗೆ ಎದ್ದು ಧ್ಯಾನಕ್ಕೆ ಕೂತ್ರೆ ಇವ್ರನ್ನೆಲ್ಲ ವಾಪಸ್ ಎಬ್ಬಿಸಬೇಕಾದ್ರೆ ಸಂಜೆ 4 ಗಂಟೆ ಆಗಿರ್ತಿತ್ತಂತೆ. ಮೋರ್ ದೆನ್ 12 hours ನಿರಂತರವಾದ ಧ್ಯಾನದಲ್ಲಿ ಮಗ್ನರಾಗಿರ್ತಿದ್ರು. ಊಟ ತಿಂಡಿಗಳ ಪರವಿಯೇ ಇರ್ತಿರ್ಲಿಲ್ಲ. ಯಾವ ತರದ ಕಠಿಣ ಸಾಧನೆ ಅಂತಂದ್ರೆ, ಬೇರೆಯವರೆಲ್ಲ ಇಷ್ಟು ಸಾಧನೆಯಲ್ಲಿ ಮುಗಿಸಿದ್ರೆ ಸಾಕು ಅಂತಂದ್ರೆ ವಿವೇಕಾನಂದರಿಗೆ ಅಷ್ಟೇ ಸಾಕಾಗಲ್ಲ. ಅಲ್ಲಿರುವಂತ 100-150 ಪುಸ್ತಕಗಳನ್ನು ಹಿಡ್ಕೊಂಡು ತನ್ನ ಜೊತೆಯಲ್ಲಿರುವಂತ ಎಲ್ಲ ಸೋದರ ಸನ್ಯಾಸಿಗಳಿಗೆ ಅದರೊಳಗಿರುವಂತ ಜಿಸ್ಟನ್ನ ಮುಂದಿಟ್ಟು ಅವರಿಗೆ ಚರ್ಚೆಗೆ ಭಾಗವಹಿಸಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಬೇಕಾಗಿರುವಂತ ಎಲ್ಲ ಸಾಮರ್ಥ್ಯವನ್ನು ತುಂಬಬೇಕು. ಆದರೆ ಅವರಿಗೆ ಬೇಕಾಗಿರುವಷ್ಟು ಶಕ್ತಿ ಇಲ್ಲ, ಅನ್ನ ಇಲ್ಲ, ಬೇಕಾದಷ್ಟು ಊಟ ಇಲ್ಲ ಎನ್ನುವಂತ ಪರಿಸ್ಥಿತಿ ಇತ್ತಲ್ಲ. ನಿಜವಾದ ಸಮಸ್ಯೆಗಳು ಸ್ವಾಮಿ ವಿವೇಕಾನಂದರಿಗೆ ಆಗ ಶುರುವಾಯಿತು. 1887ರಲ್ಲಿ ಸ್ವಾಮಿ ವಿವೇಕಾನಂದರು ಬಾರಾನಗರಲ್ಲಿದ್ದಾಗ ಕೆಟ್ಟ ಜ್ವರ ಬಂತು ಸ್ವಾಮೀಜಿಗೆ. ಈ ಜ್ವರ ಹೇಗಿತ್ತು ಅಂತಂದ್ರೆ, ನೋಡ್ಕೊಳ್ಳಿಕ್ಕೆ ಬೇರೆ ಯಾರೂ ಇಲ್ಲ, ಊಟ ತಿಂಡಿ ಇಲ್ಲ. ಜ್ವರ ಯಾಕೆ ಬಂತು ಅಂತ ಕೇಳಿದ್ರೆ, ಅವತ್ತು ಅವ್ರ ಜೊತೆ ಇದ್ದ ಸೋದರ ಸನ್ಯಾಸಿಗಳು ಹೇಳ್ತಾರೆ, ಊಟ ತಿಂಡಿ ಇರಲಿಲ್ಲ, ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಇದರಿಂದಾಗಿ ಅವ್ರ ದೇಹಕ್ಕೆ ಜ್ವರ ಅಮರಿಕೊಳ್ತು ಅಂತ. ತನ್ನ ತಾಯಿಗೆ ಈ ವಿಷಯ ಗೊತ್ತಾದಾಗ, ಭುವನೇಶ್ವರಿ ದೇವಿಗೆ ಗೊತ್ತಾದಾಗ ಆಕೆ ಓಡ್ ಬರ್ತಾಳೆ ಮಗನನ್ನು ನೋಡ್ಲಿಕ್ಕೆ ಅಂತ. ಜ್ವರದ ಅಮಲ್ನಲ್ಲಿ ಆ ಬಿಸಿ ಏರಿದಂತ ಸ್ಥಿತಿಯಲ್ಲಿದ್ದಂತ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ಹೆಣ್ಮಕ್ಕಳನ್ನ ಒಳಗ್ ಬಿಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು, ನನಗೋಸ್ಕರವೇ ನಿಯಮ ಬದಲಾಯಿಸ್ತಾ ಇದ್ದೀರಲ್ಲ ನೀವು ಅಂತ ತನ್ನ ತಾಯಿ ಬಂದಿದ್ದನ್ನು ಕೂಡ ಆ ಜ್ವರದ ಹೊತ್ತಲ್ಲೂ ಕೂಡ ವಿರೋಧಿಸಿದ್ರು ಸ್ವಾಮಿ ವಿವೇಕಾನಂದರು. ವಿವೇಕಾನಂದರ ಸ್ಥಿತಿ ನೋಡಿ ಸೋದರ ಸನ್ಯಾಸಿ ಪ್ರೇಮಾನಂದರು ಹತ್ತು ಬಿಟ್ರು. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ಛೀ, ಅಳಬೇಡ ಕಣ, ನಾನೇನು ಇಷ್ಟು ಬೇಗನೆ ಸಾಯಲ್ಲ, ನಾನು ಮಾಡಬೇಕಾಗಿರೋ ಕೆಲಸ ಬೆಟ್ಟದಷ್ಟಿದೆ, ನನ್ನ ಕಣ್ಣೆದುರಿಗೆ ಆ ಕೆಲಸ ಕಾಣಿಸ್ತಾ ಇದೆ, ಅದು ಮುಗಿಯೋವರೆಗೂ ನಾನು ಸಾಯೋದಿಲ್ಲ ಅಂತ ಜ್ವರದ ಆ ಸ್ಥಿತಿಯಲ್ಲೂ ಕೂಡ ಸ್ವಾಮೀಜಿ ಹೇಳಿದ್ರು ಅನ್ನುವ ಉಲ್ಲೇಖ ಇದೆ. ಆಗ್ಲೇ ಅವರಿಗೆ ಗ್ರಾವೆಲ್ ಸ್ಟೋನ್ ಡಿಸೀಸ್ ಶುರುವಾಗಿದ್ದು ಅಂತ ಹೇಳ್ತಾರೆ. ಸ್ವಲ್ಪ ದಿನದಲ್ಲೇ ಸ್ವಾಮೀಜಿಗೆ ಡಯೇರಿಯಾ ಶುರುವಾಯಿತು. ಮಿತ್ರ, ಆ ಡಯೇರಿಯಾ ಯಾವತ್ತೂ ಕಡಿಮೆ ಆಗುವಂತ ಲಕ್ಷಣಗಳನ್ನೇ ತೋರಿಸಲಿಲ್ಲ. ಡಯೇರಿಯಾ ಯಾಕೆ ಶುರುವಾಯಿತು ಅಂತ ಕೇಳಿದ್ರೆ, ಸ್ವಾಮಿ ವಿವೇಕಾನಂದರನ್ನ ತಿಂಡಿ ಪೋತ ಅಂತ ಕರೆದ ಅಯೋಗ್ಯರು ಒಮ್ಮೆ ಈ ಮಾತನ್ನು ಕೇಳಬೇಕು. ಯಾಕೆ ಡಯೇರಿಯಾ ಸ್ವಾಮೀಜಿಗೆ ಶುರುವಾಯಿತು ಅಂತ ಕೇಳಿದ್ರೆ, ಡಯೇರಿಯಾ ಶುರುವಾಗ್ಲಿಕ್ಕೆ ರೀಸನ್, ಸ್ವಾಮಿ ವಿವೇಕಾನಂದರು ಮೀನು ಮಾಂಸ ತಿಂತಾ ಇದ್ದಂತ ಮನೆತನಕ್ಕೆ ಸೇರಿದವರು, ಅವ್ರ ದೇಹಕ್ಕೆ ಅದು ಅಗತ್ಯ ಇತ್ತು. ಆದರೆ ಬಾರಾನಗೌರ್ ಮಠಕ್ಕೆ ಬಂದ ನಂತರ ಅವ್ರು ಯಾವ ತರದ ಕಠಿಣ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಅನೇಕ ಬಾರಿ ಅವರು ದಂಟಿನ ಸೊಪ್ಪು ಮತ್ತು ಬುರುಗು ಇದು ಬಿಟ್ರೆ ಮತ್ತೇನು ತಿನ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವರ ಟೋಟಲ್ ಬಾಡಿ ಕಾನ್ಸ್ಟಿಟ್ಯೂಷನ್ ಬದಲಾಗಿದೆ. ಹೀಗಾಗಿ ಹೊಸ ರೋಗ ಅಮರಿಕೊಂಡಿದೆ ಅಂತ. ಅದ್ರ ಜೊತೆಗೆ ಬೇಸಿಗೆಯಲ್ಲಿ ಟೈಫಾಯ್ಡ್ ಬರ್ತಿತ್ತು ಅವರಿಗೆ, ಉರಿ ಮೂತ್ರದ ಸಮಸ್ಯೆ ಶುರುವಾಯಿತು, ಆಗ್ಲೇ ಟಾನ್ಸಿಲೈಟಿಸ್ ಶುರುವಾಯಿತು, ಅಜೀರ್ಣ ರೋಗ ಆಕ್ರಮಿಸಿಕೊಳ್ತು. ಕೊನೆಗೆ ಅವ್ರನ್ನ ಜೀವನ ಪರ್ಯಂತ ಕಾಡಿದ ಅಜೀರ್ಣ ರೋಗದ ಜೊತೆಗೆ ಜೀವನ ಪರ್ಯಂತ ಕಾಡಿದ ಕಿಬ್ಬೊಟ್ಟೆ ನೋವು ಕೂಡ ಆಗ್ಲೇ ಶುರುವಾಗಿತ್ತು. ಯಾರೋ ಒಬ್ರು ಹೇಳಿದ್ರು, ಓಪಿಯಂ ಅಂದ್ರೆ ನೀವು ಸ್ವಲ್ಪ ಗಾಂಜಾ ತರದ ವಸ್ತುವನ್ನ ತೆಗೆದುಕೊಂಡ್ರೆ, ಮಾದಕ ವಸ್ತುವನ್ನು ತೆಗೆದುಕೊಂಡ್ರೆ ಇದರಿಂದ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ. ಆದರೆ ಸ್ವಾಮೀಜಿ ಯಾವತ್ತೂ ಅದಕ್ಕೆ ಹೋಗಲಿಲ್ಲ. ಜ್ವರ ಮತ್ತು ಹೊಟ್ಟೆ ನೋವು ಅವರಿಗೆ ಹೆಚ್ಚು ಕಡಿಮೆ ಪರ್ಮನೆಂಟ್ ಆಗಿತ್ತು. ಎಷ್ಟು ಪರ್ಮನೆಂಟ್ ಅಂತಂದ್ರೆ, ಸ್ವಾಮೀಜಿ ಕಾಮಾರ್ಪುಕರಕ್ಕೊಮ್ಮೆ ಹೋಗಬೇಕಾದಾಗ ದಾರಿಯಲ್ಲೇ ಎತ್ತು ಬಿಸುಟಂತಾಗಿ ಬಿದ್ದೋಗ್ಬಿಟ್ಟಿದ್ರು. ಯಾಕಂದ್ರೆ ಆ ಪರಿಯ ಜ್ವರ ಅವರನ್ನ ಕಾಡಿತ್ತು ನಡಿಗೆಯಲ್ಲಿ ಸ್ವಾಮಿ ವಿವೇಕಾನಂದರು ಹೋಗ್ಬೇಕಾದ್ರೆ. ಆನಂತರ ಸ್ವಾಮೀಜಿ ಇನ್ನೇನು ಸೆಟ್ಲ್ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ರಾಮಕೃಷ್ಣರು ಕನಸಲ್ಲಿ ಬಂದು ಹೇಳಿದ್ರು, ಎಲ್ಲಿ ಸೆಟ್ಲ್ ಆಗ್ತಾ ಇದೆಯಾ ನೀನು ಇಲ್ಲಿಂದ ಹೊರಡಬೇಕು, ಇಡೀ ದೇಶ ಸುತ್ತಾಡಬೇಕು, ಇನ್ನು ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಅಂತ ಹೇಳುವಾಗ, ಅಲ್ಲಿವರೆಗೂ ತಂಡವನ್ನು ಕಟ್ಟಿದ್ದ ಸ್ವಾಮೀಜಿಗೆ ಈಗ ತಾನು ದೇಶಕ್ಕೆ ಹೋಗಲೇಬೇಕು, ಇಡೀ ದೇಶವನ್ನು ಸುತ್ತಾಡಬೇಕು ಅನ್ನುವಂತ ಹಠ ಬಂತಲ್ಲ, ಸ್ವಾಮೀಜಿ ಇಡೀ ದೇಶದ ಪರ್ಯಟನೆಗೆ ಅಂತ ನಿಂತರು. ಮಿತ್ರ, ಸ್ವಾಮಿ ವಿವೇಕಾನಂದರು ದೇಶ ಪರ್ಯಟನೆ ಮಾಡುವಾಗ ಅವರ ಗುರುಭಾಯಿಗಳಿಗೆ ಎಷ್ಟು ಹೆದರಿಕೆ ಇತ್ತು ಅಂತಂದ್ರೆ, ಈ ಮನುಷ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಬೀಳ್ತಾನೋ, ಜ್ವರ ಅವನನ್ನು ಹೆಂಗ್ ಕಾಡುತ್ತೋ ಗೊತ್ತಿಲ್ಲ, ಅವನನ್ನು ಯಾರಾದ್ರೂ ಒಬ್ರು ನೋಡ್ಕೊಳ್ಳಿ ಜೊತೆ ಇರಬೇಕು ಅಂತ ಜೊತೆಯಲ್ಲೇ ಹಿಂದೆ ಯಾವಾಗಲೂ ಕದ್ದು ಮುಚ್ಕೊಂಡು ತಿರುಗಾಡ್ತಿದ್ದು ಈ ಕಾರಣಕ್ಕೋಸ್ಕರ. ಇಂಥ ಸ್ವಾಮೀಜಿ ಬೈದ್ಯನಾಥಿಗೆ ಹೋದಾಗ ನೀರಿನ ಪ್ರಾಬ್ಲಮ್ ಆಯ್ತು ಅವರಿಗೆ, ಗಾಜಿಪುರ್ಗೆ ಹೋದಾಗ ಸ್ವಲ್ಪ ನೆಮ್ಮದಿ ಇದೆ ಅಂತ ಅನ್ಕೊಳ್ಳೋ ವೇಳೆಗೆ ಅವರಿಗೆ ಬ್ಯಾಕ್ ಪೇನ್ ಶುರುವಾಯಿತು. ಬ್ಯಾಕ್ ಪೇನ್ ಶುರುವಾಗಿದ್ದು ಗಾಜಿಪುರದಲ್ಲಿ. ಅಷ್ಟು ಎಕ್ಸ್ಟೆನ್ಸಿವ್ ಟ್ರಿಪ್ ಅವರದ್ದು. ಇವತ್ತು ಎಲ್ಲಿರ್ತೀನೋ ನಾಳೆ ಮತ್ತೊಂದು ಕಡೆ, ಇವತ್ತು ರಾಜನ ಅರಮನೆಯಲ್ಲಿ ನಾಳೆ ಯಾವುದೋ ಗುಡಿಸಲಿನಲ್ಲಿ. ಅವರ ಎಕ್ಸೆಂಟ್ರಿಕ್ ಲೈಫ್ ಹೇಗಿತ್ತು ಅಂತಂದ್ರೆ, ಇವತ್ತೊಂಥರ ಇದ್ರೆ ನಾಳೆ ಒಂಥರ.
ನಾನು ಚಾಲೆಂಜ್ ಮಾಡ್ತೀನಿ. ಯಾರು ಪ್ರತಿನಿತ್ಯ ಒಂದೇ ತರದ ರುಟೀನ್ ಮೈಂಟೈನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ, ನಮ್ಮನ್ನ ಬಹಳ ಹೆಲ್ತಿ, ನಾವು ಫಿಟ್ ಅಂತ ಕರ್ಕೊಳ್ತೀವಲ್ಲ, ನಿಮ್ಮ ರುಟೀನ್ ಒಮ್ಮೆ ಚೇಂಜ್ ಮಾಡಿ ನೋಡಿ. ನಿಮ್ಮ ಅಡುಗೆ ಭಟ್ರು ಇಲ್ಲ, ನಿಮ್ಮ ಊಟ ತಿಂಡಿ ವ್ಯವಸ್ಥೆ ಇಲ್ಲ, ನೀವು ಹೋಗಬೇಕಾದ ಕಾರ್ ಇಲ್ಲ, ಎಲ್ಲಿಗೆ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲದ ಒಂದು ಸ್ಥಿತಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿಯನ್ನ ಒಂದು ವಾರ ತಡ್ಕೊಳ್ಳಿಕ್ಕಾಗತ್ತಾ ಕೇಳಿ. ಸ್ವಾಮಿ ವಿವೇಕಾನಂದರು ಇಡೀ ದೇಶವನ್ನ ವರ್ಷಗಟ್ಟಲೆ ಸುತ್ತಾಡಿದ್ರು. ಋಷಿಕೇಶದಲ್ಲಿ ಸ್ವಾಮೀಜಿಗೆ ಮಲೇರಿಯಾ ಅಟ್ಯಾಕ್ ಆಗುತ್ತೆ. ಆ ಸ್ಥಾನದಲ್ಲಿ ಸ್ವಾಮಿ ಗಂಭೀರಾನಂದಜಿ ಇದ್ರು. ಸ್ವಾಮಿ ಗಂಭೀರಾನಂದಜಿ ಸ್ವಾಮೀಜಿಯನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿ ಹೀಟ್ ಆಗ್ತಿದ್ರು, ತಕ್ಷಣಕ್ಕೆ ಕೋಲ್ಡ್ ಆಗ್ಬಿಡ್ತಿದ್ರು. ಅವರ ಕಣ್ಣುಗಳೆಲ್ಲ ಕೆಂಪು ಆಗೋಗ್ಬಿಡ್ತಿತ್ತು. ನಮ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ನೋಡ್ಕೊಳ್ಲಿಕ್ಕೂ ಸ್ವಾಮೀಜಿನ ಯಾರೂ ಇರಲಿಲ್ಲ. ತುಂಬಾ ಒದ್ದಾಡ್ಬಿಟ್ವಿ. ಸ್ವಾಮೀಜಿ ಸತ್ತೇ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಅಂತ. ಆದರೆ ಸ್ವಾಮೀಜಿ ಹೇಳಿದ್ರಲ್ಲ, ಕೆಲಸ ಬಾಕಿ ಇದೆ ಅಂತ, ಸ್ವಾಮೀಜಿ ತೀರ್ಕೊಳ್ಳಿಲ್ಲ. ಆದರೆ ಸ್ವಾಮೀಜಿ ಹೃದಯದಲ್ಲಿ ಏನಿತ್ತು ಗೊತ್ತೇನು? ಋಷಿಕೇಶ ಹರಿದ್ವಾರಗಳಿಗೆ ಎಷ್ಟೋ ಸಾವಿರ ಜನ ಬರ್ತಾರೆ, ಅವರೆಲ್ಲರೂ ಸಾಧುಗಳು, ಅವರನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಗೊತ್ತಾದಾಗ ಮುಂದೊಂದು ದಿನ ರಾಮಕೃಷ್ಣ ಮಠವನ್ನ ಸ್ವಾಮೀಜಿ ಕಟ್ಟಿದಾಗ ತಮ್ಮೊಬ್ಬ ಶಿಷ್ಯನಿಗೆ ಹೇಳಿದ್ರು, ನೀನು ಮುಂದೆ ಕಲ್ಕತ್ತಾಗೆ ಬರಬೇಡ, ನೀನು ಹರಿದ್ವಾರಕ್ಕೆ ಹೋಗು, ಅಲ್ಲಿ ಬರುವಂತ ಸಾಧುಗಳನ್ನ ಟ್ರೀಟ್ ಮಾಡು ಅಂತ ಹೇಳಿದ್ರು. ಮಿತ್ರರೇ, ಸ್ವಾಮೀಜಿ ಋಷಿಕೇಶದಲ್ಲಿ ಮಲೇರಿಯಾ ಬಂದು ಸ್ವಲ್ಪ ಸಫರ್ ಮಾಡಿದ್ರಲ್ಲ, ಅದರ ಪರಿಣಾಮ ಏನಾಗಿದೆ ಗೊತ್ತೇನು? ಹರಿದ್ವಾರದ ರಾಮಕೃಷ್ಣಾಶ್ರಮಕ್ಕೆ ನೀವು ಹೋದ್ರೆ, ರಾಮಕೃಷ್ಣಾಶ್ರಮ ಅಂತ ಯಾರು ಹೇಳೋದಿಲ್ಲ, ಕನ್ಕಲ್ ಆಶ್ರಮ ಅಂತ ಕರೀತಾರೆ. ಕನ್ಕಲ್ ಅಂತಂದ್ರೆ ಅಲ್ಲಿರುವಂತ ಹಾಸ್ಪಿಟಲ್ ಆಧಾರದ ಮೇಲೆ ಕರೆಯೋದು. ಇವತ್ತಿಗೂ ಸಾಧುಗಳಿಗೆ ಅಲ್ಲಿ ಫ್ರೀ ಆಫ್ ಚಾರ್ಜ್ ಚಿಕಿತ್ಸೆ ಮಾಡ್ತಾರಲ್ಲ, ಅದು ಸ್ವಾಮೀಜಿ ಅವರಿಗೆ ಮಲೇರಿಯಾ ಬಂದಿದ್ರ ಪ್ರಾಬ್ಲಮ್. ನನಗೆ ಮತ್ತು ನಿಮಗೆ ರೋಗ ಬಂದ್ರೆ ಡಾಕ್ಟರ್ಗೆ ಹಣ ಅಷ್ಟೇ ಸಿಗಬಹುದು. ಆದರೆ ಸ್ವಾಮೀಜಿಗೆ ಒಂದು ಕಾಯಿಲೆ ಬಂದಿದ್ರಿಂದಾಗಿ ಸಾಧುಗಳಿಗೆ ನೋಡ್ಕೊಳ್ಳಿಕ್ಕೆ ಒಂದು ಹಾಸ್ಪಿಟಲ್ ನಿರ್ಮಾಣ ಆಯ್ತಲ್ಲ. ಲೇಖನ ಬರೆದವನಿಗೆ ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ಇದೆಯಾ ಅನ್ನುವ ಒಂದು ಪ್ರಶ್ನೆ ಇವತ್ತು ಕೇಳಬೇಕು ಅನ್ಸುತ್ತೆ. ಇಷ್ಟೇ ಅಲ್ಲ, ನಾನು ಈ ಥರ ಮಾತಾಡಬೇಕಾದ್ರೆ ನನಗೂ ಬಹಳ ಸಂಕಟ ಅನ್ಸುತ್ತೆ. ನಾವು ಈ ಥರ ಆಲೋಚನೆ ಮಾಡ್ತೀವಲ್ಲ ಅಂತ. ಸ್ವಾಮಿ ವಿವೇಕಾನಂದರಿಗೆ ಈ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಆರ್ಡಿನರಿ ಕ್ಲಾಸಲ್ಲಿ ಹೋಗ್ತಾರೆ. ಇನ್ಫ್ಯಾಕ್ಟ್ ಆರ್ಡಿನರಿ ಕ್ಲಾಸಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾರಾದರೂ ಎಲ್ಲಾದರೂ ಹೋಗ್ಬೇಕು ಅಂದಾಗ ಅವರಿಗೆ ದಾನ ಕೊಡ್ಲಿಕ್ಕೆ ಬಂದ್ರೆ ಸ್ವಾಮೀಜಿ ಹೇಳ್ತಾರೆ, ನಂಗೆ ದಾನ ಬೇಡ, ಮುಂದಿನವರಿಗೆ ಟಿಕೆಟ್ ಕೊಡಿಸಿ ಅಂತ. ಅವ್ರು ಟಿಕೆಟ್ ತಗೊಳ್ಲಿಕ್ಕೆ ಹೋದ್ರೆ ಸ್ವಾಮೀಜಿದ ಒಂದು ರಿಕ್ವೆಸ್ಟ್ ಏನಿರ್ತಿತ್ತು ಗೊತ್ತಾ? ನಂಗೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡಿಸ್ತೀರಾ? ಯಾಕೆ ಗೊತ್ತಾ? ಸ್ವಾಮೀಜಿಗೆ ಡಯೇರಿಯಾ ಇದ್ದಿದ್ದರಿಂದ, ಅಜೀರ್ಣದ ಸಮಸ್ಯೆ ಇದ್ದಿದ್ದರಿಂದ ಪದೇ ಪದೇ ಟಾಯ್ಲೆಟ್ಗೆ ಹೋಗ್ಬೇಕಾಗ್ತಿತ್ತು. ಆರ್ಡಿನರಿ ಕ್ಲಾಸಲ್ಲಿ ಅದು ಸಾಧ್ಯವಾಗಿಲ್ಲದೆ ಹೋಗ್ತಿದ್ದರಿಂದ ಸ್ವಾಮೀಜಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೇಳ್ತಿದ್ರು. ಮಿತ್ರರೇ, ಅವ್ರಿಗೆ ಈ ಪ್ರಾಬ್ಲಮ್ ಇದ್ದಿದ್ದರಿಂದ ದೇಶಕ್ಕೊಂದು ಲಾಭ ಆಯಿತು ಗೊತ್ತೇನು? ಸ್ವಾಮೀಜಿಯ ಹೆಲ್ತ್ ಹಾಳಾಗಿದ್ದರ ಲಾಭ ಎಂಥದ್ದು ಗೊತ್ತಾ? ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅವರ ಅತ್ಯಂತ ಆಪ್ತನಾಗಿದ್ದ ಖೇತ್ರಿಯ ಮಹಾರಾಜ ಏನ್ ಮಾಡ್ತಾನೆ ಗೊತ್ತಾ? ನನ್ನ ಸ್ವಾಮೀಜಿ ಈ ಸಮಸ್ಯೆ ಇರೋದ್ರಿಂದ ಆರ್ಡಿನರಿ ಕ್ಲಾಸಲ್ಲಿ ಹೋಗೋದು ಬೇಡ, ಇವರು ಫಸ್ಟ್ ಕ್ಲಾಸ್ ಹಡಗಿನಲ್ಲಿ ಹೋಗ್ಲಿ ಅಂತ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡಿಸ್ತಾನೆ. ಅವರು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ರಿಂದ ಲಾಭ ಏನಾಯ್ತು ಅಂತಂದ್ರೆ, ಅಲ್ಲಿ ಜಮ್ಶೆಡ್ಜಿ ಟಾಟಾ ಪರಿಚಯ ಅವ್ರಿಗಾಯ್ತು. ಜಮ್ಶೆಡ್ಜಿ ಟಾಟಾ ಜೊತೆ ಮಾತಾಡಬೇಕಾದಾಗ ಅವ್ರು ಹೇಳಿದ್ರು, ಟಾಟಾಜಿ ನೀವು ಜಪಾನಿಗೆ ಹೋಗಿ ಅಲ್ಲಿಂದ ಮ್ಯಾಚ್ ಬಾಕ್ಸ್ ತರ್ಲಿಕ್ಕೆ ಹೋಗ್ತಿದ್ದೀರಲ್ಲ, ನನ್ನ ದೇಶ ಇದನ್ನು ಪ್ರೊಡ್ಯೂಸ್ ಮಾಡೋದು ಯಾವಾಗ? ನೀವು ನನ್ನ ದೇಶದಲ್ಲಿ ಇಂಥ ಫ್ಯಾಕ್ಟರಿಗಳನ್ನ ಶುರು ಮಾಡಿ, ಜೊತೆಗೆ ಸೈನ್ಸ್, ಬೇಸಿಕ್ ಸೈನ್ಸ್ ಕಲ್ತ್ಕೊಳ್ಳಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಅಂತ ಯಾವಾಗ ಹೇಳಿದ್ರು, ಪರಿಣಾಮವಾಗಿ ಮುಂದೆ ಈ ದೇಶದಲ್ಲಿ ಟಾಟಾ ಸ್ಟೀಲ್ ಶುರುವಾಯಿತು. ಇವತ್ತು ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ಅವತ್ತು ಫಸ್ಟ್ ಕ್ಲಾಸ್ ಹಡಗಿನಲ್ಲಿ ಪ್ರಯಾಣ ಮಾಡಿದ್ದು. ಮತ್ತು ಫಸ್ಟ್ ಕ್ಲಾಸ್ ಆ ಹಡಗಿನಲ್ಲಿ ಯಾಕೆ ಸ್ವಾಮೀಜಿ ಹೋದ್ರು ಅಂತಂದ್ರೆ, ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ. ಎಷ್ಟಾದರೂ ಸ್ವಾಮೀಜಿ ಔಷಧಿ ತೆಗೆದುಕೊಳ್ಳಲು ವಿರೋಧಿಸ್ತಾ ಇದ್ರು ಯಾವಾಗಲೂ. ಹರಿಪದ ಮಿತ್ರ ಸ್ವಾಮಿ ವಿವೇಕಾನಂದರಿಗೆ ಈ ಥರದ್ದು ಮಾತಾಡುವಾಗ ತುಂಬಾ ಔಷಧಿ ತಗೊಳ್ಳೋದನ್ನು ನೋಡಿದಾಗ ಸ್ವಾಮೀಜಿ ಬೈತಿದ್ರು, ಮನಸ್ಸಿನ ಮೇಲೆ ಹಿಡಿತಾ ಇಟ್ಕೋ, ಔಷಧಿಗಳು ಬೇಕಾಗೋದಿಲ್ಲ ಅಂತ ಸ್ವಾಮೀಜಿ ಹೇಳ್ತಾ ಇದ್ರು. ಸ್ವಾಮೀಜಿ ದಕ್ಷಿಣಕ್ಕೆ ಬಂದ್ರಲ್ಲ, ಇಲ್ಲಿವರೆಗೂ ಒಂದು ಹಂತ. ಈ ದಕ್ಷಿಣಕ್ಕೆ ಬಂದಾಗ ಸ್ವಾಮೀಜಿಗೆ ಸ್ವಲ್ಪ ಹಿತಕರವಾದ ಅನುಭವ ಅಂತ ಅನ್ಕೊಳ್ಳೋ ವೇಳೆಗೆ ಸರಿಯಾಗಿ ಇಲ್ಲಿರುವಂಥ ಜಾತೀಯತೆ, ಮತೀಯ ಭಾವನೆಗಳು, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನುವಂಥ ಈ ಚಿಂತನೆಗಳೆಲ್ಲ ಸೇರಿ ಸ್ವಾಮೀಜಿಯನ್ನು ಹೆಂಗ್ ಮಾಡ್ಬಿಟ್ಟಿದ್ವು ಅಂತಂದ್ರೆ, ಅವರು ಕನ್ಯಾಕುಮಾರಿಯ ಸಾಗರದೊಳಗೆ ಧುಮುಕಿ ಅಲ್ಲಿ ಹೋಗಿ ಬಂಡೆ ಮೇಲೆ ಕೂತ್ರಲ್ಲ, ಆಗ ಅವ್ರಿಗೊಂದು ಅದ್ಭುತವಾದ ಸಂಕಲ್ಪ ಶಕ್ತಿ ಸಿದ್ಧಿಸಿತು. ತಮ್ಮ ಎಲ್ಲ ದುಃಖಗಳು, ನೋವುಗಳು, ತಮ್ಮೆಲ್ಲ ಆರೋಗ್ಯದ ಪರಿಸ್ಥಿತಿ ಎಲ್ಲ ಮರೆತು ಹೋಗಿ ಈ ರಾಷ್ಟ್ರವನ್ನ ಮತ್ತೆ ಮೇಲೆತ್ತಬೇಕು, ಈ ರಾಷ್ಟ್ರವನ್ನ ಪುನರ್ವೈಭವಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ವಿದೇಶ ಪ್ರಯಾಣಕ್ಕೆ ಬೇಕಾಗಿರುವಂತ ತಯಾರಿ ಶುರು ಮಾಡಿದ್ರಲ್ಲ, ಹೊಸದೊಂದು ಎನರ್ಜಿ ಸ್ವಾಮೀಜಿಯೊಳಗೆ ಹರಿತು ಅಂತ. ದಿಸ್ ಇಸ್ ವಾಟ್ ಐ ಫೀಲ್. ಸ್ವಾಮಿ ವಿವೇಕಾನಂದರ ಈ ಎಲ್ಲ ಹೆಲ್ತಿನ ಪ್ರಾಬ್ಲಮ್ ನಡುವೆ ನಾನು ಯಾವ್ಯಾವ ಹೆಲ್ತ್ ಪ್ರಾಬ್ಲಮ್ ಸ್ವಾಮೀಜಿಗೆ ಹೇಳಿದ್ನೋ, ಅದು ಯಾವ ಹೆಲ್ತ್ ಪ್ರಾಬ್ಲಮ್ ಅವ್ರು ಅಮೆರಿಕಾದಿಂದ ವಾಪಸ್ ಬಂದ ಮೇಲೆ ಇದ್ದಿದ್ದಲ್ಲ, ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆ ಅವರನ್ನು ಕಾಡ್ತಾ ಇದ್ದ ಪ್ರಾಬ್ಲಮ್. ಆದರೆ ಸ್ವಾಮೀಜಿ ಅವರು ಬಂಡೆಗಲ್ಲಿನ ಮೇಲೆ ಕೂತ್ಕೊಂಡು ಅವತ್ತೊಂದು ಸಂಕಲ್ಪ ಮಾಡಿದ್ರಲ್ಲ, ಎಲ್ಲ ಹೆಲ್ತ್ ಪ್ರಾಬ್ಲಮ್ಗಳು ಒಮ್ಮೆ ವ್ಯಾನಿಶ್ ಆಯ್ತು. ಈ ದೇಶದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಜಗತ್ತಿನ ವೇದಿಕೆ ಮೇಲೆ ನಾನು ಕೂತ್ಕೊಳ್ಬೇಕು ಅಂತ ಸ್ವಾಮೀಜಿ ನಿಶ್ಚಯ ಮಾಡಿದ್ರಲ್ಲ, ಅದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಈ ದೇಶದಿಂದ ವಿದೇಶಕ್ಕೆ ಹೋಗ್ತಾರೆ.
ವಿದೇಶಕ್ಕೆ ಹೋದ ಸ್ವಾಮೀಜಿ 1893ರಲ್ಲಿ ಮೊದಲನೇ ಭಾಷಣ ಆಗುತ್ತಲ್ಲ, ಆ ವೇಳೆವರೆಗೂ ಸ್ವಾಮೀಜಿಯ ಹೆಲ್ತ್ ಬಹಳ ಚೆನ್ನಾಗಿತ್ತು. ಸ್ವಾಮೀಜಿ 1896ರವರೆಗೆ ಹೆಚ್ಚು ಕಡಿಮೆ 3 ವರ್ಷಗಳ ಕಾಲ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಎಷ್ಟು ಎಕ್ಸ್ಟೆನ್ಸಿವ್ ಟ್ರಿಪ್ ಮಾಡ್ತಾರೆ ಅಂದ್ರೆ, ವೇದಾಂತ ಪ್ರಚಾರಕ್ಕೋಸ್ಕರ, ಭಾರತದ ಕುರಿತಂತೆ ಇರುವ ತಪ್ಪು ಕಲ್ಪನೆಗಳನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ, ಮಿಷನರೀಸ್ಗಳನ್ನ ಎದುರು ಹಾಕೊಂಡು ಅವ್ರನ್ನ ಜಾಡಿಸ್ಲಿಕ್ಕೋಸ್ಕರ, ತನ್ನ ದೇಶದಲ್ಲಿ ಮಾಡಬೇಕಾಗಿರುವ ಕೆಲಸಗಳಿಗೆ ಹಣ ಸಂಗ್ರಹಣೆಗೋಸ್ಕರ ಯಾವ ತರ ಓಡಾಟ ಮಾಡಿದ್ರು ಅಂತಂದ್ರೆ, ಅವರು ಯುರೋಪ್ ನಲ್ಲಿ ಪ್ರವಾಸ ಮಾಡುವಾಗ ಸೀ ಸಿಕ್ನೆಸ್ ಶುರುವಾಯಿತು. ಅಲ್ಲಿವರೆಗೂ ಇರಲಿಲ್ಲ ಅವ್ರಿಗೆ ಆ ಪ್ರಾಬ್ಲಮ್. ಅವರು ಕೇಬಲ್ ಕಾರ್ಗಳಲ್ಲಿ ಪ್ರವಾಸ ಮಾಡುವಾಗ ಅಸ್ಥಮಾ ಏನು ಅವ್ರಿಗೆ ಆರಂಭದಲ್ಲಿ ಇತ್ತೋ ಅದು ವಾಪಸ್ ಭೂತವಾಗಿ ಕಾಡ್ಲಿಕ್ಕೆ ಶುರು ಮಾಡ್ತು. ಅಲ್ಲಿ ಅವರಿಗೆ ಕೋಲ್ಡ್ ಕ್ಯಾಚ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತು. ಅವರಿಗೆ ನ್ಯೂಯಾರ್ಕ್ ನಲ್ಲಿ ಸ್ವಾಮೀಜಿ ಒಂದು ಪತ್ರದಲ್ಲಿ ಹೇಳ್ಕೊಳ್ತಾರೆ, ನಾನು ಹೆಚ್ಚು ಕಡಿಮೆ ನಿದ್ದೆನೆ ಮಾಡ್ತಾ ಇಲ್ಲ, ಇಲ್ಲಿ ನಂಗೆ ನಿದ್ದೆನೆ ಬರ್ತಿಲ್ಲ, ಇನ್ಸಾಮ್ನಿಯಾ ಅಂತ ಏನ್ ಹೇಳ್ತೀವಿ, ಆ ರೋಗ ಭಯಾನಕವಾಗಿ ಕಾಡ್ಲಿಕ್ಕೆ ಶುರು ಮಾಡಿದ್ದು ಸ್ವಾಮೀಜಿಗೆ ವಿದೇಶದಲ್ಲಿ. ಬಹುಶಃ ನಾನು ಹೇಳಿದ್ರೆ ಕಡಿಮೆ ಅಂತ ಅನಿಸಬಹುದು. ಸ್ವಾಮೀಜಿಯವರ ವಿದೇಶದ ಮೊದಲನೇ ಶಿಷ್ಯ ಸ್ವಾಮಿ ಕೃಪಾನಂದ, ಅಮೆರಿಕಾದ ಮೊದಲನೇ ಶಿಷ್ಯ, ಆತ ಏನ್ ಹೇಳ್ತಾನೆ ಗೊತ್ತಾ, ಬಾಡಿಗೆಗೆ, ಪ್ರಚಾರಕ್ಕೆ, ಮುದ್ರಣಕ್ಕೆ, ಹಣ ಸಂಗ್ರಹಣೆಗೆ ಅವರು ತನ್ನ ದೇಹವನ್ನು ಮರೆತು ಕೆಲಸ ಮಾಡಿದ್ರು ಅಂತ. ಸ್ವಾಮೀಜಿ ತೀರ್ಕೊಳ್ಳೋಕ್ಕಿಂತ ಮುಂಚೆ ಢಾಕಾದಲ್ಲಿ ಒಬ್ಬರು ಕೇಳ್ತಾರೆ, ಸ್ವಾಮೀಜಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೇಹ ನಿಮ್ಗೆ ಹೇಗೆ ಕೈ ಕೊಡ್ತಿದೆ, ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ ಅಂದಾಗ ಸ್ವಾಮೀಜಿ ಹೇಳ್ತಾರೆ, ನಾನು ವಿದೇಶದಲ್ಲಿ ಕೆಲಸ ಮಾಡುವಾಗ ನನಗೊಂದು ದೇಹ ಇತ್ತು ಅನ್ನೋದನ್ನು ಮರೆತೇ ಹೋಗ್ಬಿಟ್ಟಿದ್ದೆ ಅಂತಾರೆ ಸ್ವಾಮೀಜಿ. ಆ ಕೆಲಸ ಹೇಗಿತ್ತು ಅಂತ ಇಲ್ಲಿ ಕೂತ್ಕೊಂಡು ಊಹಿಸ್ಕೊಳ್ಳೋದು ಕಷ್ಟ ಬಿತ್ತರೆ. ಒಂದು, ತನಗೆ ಪರಿಚಯವೇ ಇಲ್ಲದಂತ ಜಾಗ, ಆ ಜಾಗದಲ್ಲಿ ವಿರೋಧಿಗಳು, ಕ್ರಿಶ್ಚಿಯನ್ ಮಿಷನರಿಗಳು, ಅವತ್ತಷ್ಟೇ ಅಲ್ಲ ಇವತ್ತಿಗೂ ಸ್ವಾಮೀಜಿಯನ್ನು ಕಂಡ್ರೆ ಉರಿದು ಬೀಳುವಂತ ಕ್ರಿಶ್ಚಿಯನ್ ಮಿಷನರಿಗಳು ಅವತ್ತು ಹೇಗೆ ಮಾಡಿದ್ದಿರ್ಬೋದು ಸ್ವಾಮೀಜಿಗೆ. ಒಂದ್ ಕಡೆ ಅಪಪ್ರಚಾರ ಮಾಡ್ತಾರೆ, ಅದನ್ನು ಎದುರಿಸಬೇಕು. ಎರಡನೇದು, ತನ್ನ ಭಾರತದ ಗೌರವವನ್ನು ಒಂದಿಂಚು ಕಡಿಮೆ ಮಾಡದಂತೆ ತಾನು ಬದುಕಬೇಕು. ಆ ಗೌರವವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಅಲ್ಲಿನ ಜನರ ಸಹಕಾರವನ್ನು ತೆಗೆದುಕೊಂಡು ತನ್ನ ಭಾರತವನ್ನು ಮೇಲೆತ್ತುವಂತ ಪ್ರಯತ್ನ ಮಾಡಬೇಕು. ಹೃದಯ ಹೇಗೆ ಬೆಂದಿರಬಹುದು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ. ಚೆನ್ನಾಗೇ ಇತ್ತು, 3 ವರ್ಷ ಆರೋಗ್ಯವಾಗಿ ಇದ್ರು. ಆದರೆ ಅವರ ಕೆಲಸ ತುಂಬಾ ತೀವ್ರಗತಿಯಲ್ಲಿ ನಡೀತಿದೆ ಅಂತ ಗೊತ್ತಾದಾಗಲೇ 1896ರಲ್ಲಿ ಸ್ವಾಮಿ ವಿವೇಕಾನಂದರು ಜಾನ್ ಫಾಕ್ಸ್ ಮನೆಯಲ್ಲಿ ಕೂತಿದ್ದಾಗ, ಮಹೇಂದ್ರ ನಾಥನೋ ಜೊತೆಯಲ್ಲಿದ್ದ, ಅವರು ಕೂತಿದ್ದಾಗ ಇದ್ದಕ್ಕಿದ್ದಂತೆ ಸ್ವಾಮೀಜಿಯ ಮುಖ ಬಾಡ್ಬಿಡ್ತು. ಏನೋ ಭಯಾನಕವಾದ ಪೇನ್ ಆಗ್ತಿದೆ, ನೋವಾಗ್ತಿದೆ ಅಂತ ಅನ್ನಿಸ್ತು. ಸ್ವಾಮೀಜಿ ಎದೆಯ ಹತ್ರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. 1 ನಿಮಿಷಗಳ ಕಾಲ ಸಹಿಸಲು ಅಸಾಧ್ಯವಾದ ವೇದನೆಯನ್ನು ಅನುಭವಿಸಿದ್ರು. ಅದು ಮುಗಿದ ನಂತರ ಜಾನ್ ಫಾಕ್ಸ್ ಕೇಳಿದರೆ, ಸ್ವಾಮೀಜಿ ಹೇಳಿದ್ರು, ನನ್ನ ತಂದೆನೂ ಹೀಗೆ ತೀರ್ಕೊಂಡಿದ್ರು, ನನಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನಿಸುತ್ತೆ ಅಂತ ಸ್ವಾಮೀಜಿಯ ಮೊದಲನೇ ಹಾರ್ಟ್ ಅಟ್ಯಾಕ್ ಆಗಿದ್ದು ವಿದೇಶದಲ್ಲಿದ್ದಾಗ. ಸ್ವಾಮೀಜಿ ಅಲ್ಲಿಂದ ಮೊದಲನೇ ಬಾರಿಗೆ ಹೊರಟು, ಮೊದಲನೇ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ಹೊರಟು ಬಂದ್ರಲ್ಲ, ಪ್ರಾಬಬ್ಲಿ 97ನಲ್ಲಿ ಅವರು ವಾಪಸ್ ಬಂದ್ರಲ್ಲ, ಅದು ಆ ಟೈಮಲ್ಲಿ ಬೂಮಲ್ಲಿತ್ತು ಸ್ವಾಮೀಜಿ ಎಲ್ಲವನ್ನು ಬಿಟ್ಟು ವಾಪಸ್ ಬಂದರು. ಯಾಕೆ ಗೊತ್ತಾ, ಯಾವ ರಾಮಕೃಷ್ಣರು ಬಾರಾನಗರನ್ನ ಬಿಟ್ಟು ವಾಪಸ್ ಹೋಗು ಅಂತ ಹೇಳಿದ್ರು, ಇಡೀ ದೇಶ ಸುತ್ತಾಡು ಅಂತ ಹೇಳಿದ್ರು, ಅದೇ ರಾಮಕೃಷ್ಣರು ಪದೇ ಕನಸಿನಲ್ಲಿ ಬಂದು ಎಷ್ಟು ದಿನ ಅಂತ ವಿದೇಶದಲ್ಲಿ ಇರ್ತೀಯ, ದೇಶದಲ್ಲಿ ಅಷ್ಟು ಕೆಲಸ ಬಾಕಿ ಇದೆ, ಹೋಗು ಅಂತ ಹೇಳಿದ್ರು. ಜೋಸೆಫಿನ್ ಮ್ಯಾಕ್ಲಾಯ್ಡ್ಗೆ ವಿವೇಕಾನಂದರು ಹೇಳ್ತಾರೆ, ಮ್ಯಾಕ್ಲಾಯ್ಡ್ ಕೇಳ್ತಾಳೆ, ಇಷ್ಟು ಚೆನ್ನಾಗಿ ಕೆಲಸ ನಡೀತಿದೆ, ಯಾಕೆ ಇದನ್ನು ಬಿಟ್ಟು ಹೋಗ್ತೀರಾ ಅಂತಂದ್ರೆ, ನಾನೇನ್ ಮಾಡಲಿ, ನಾನು ನನ್ನ ಗುರುವಿನ ನೌಕರ, ಅವ್ರ ಸಾಲ ತೀರಿಸೋದು ಬಾಕಿ ಇದೆ, ಅವ್ರು ಯಾವಾಗ ಹೇಳ್ತಾರೋ ಆಗ ಹೊರಡ್ತೀನಿ ಅಂತ ವಿದೇಶವನ್ನು ಬಿಟ್ಟು ವಾಪಸ್ ಬಂದೇ ಬಿಡ್ತಾರಲ್ಲ ಸ್ವಾಮೀಜಿ. ಬಂದಾಗ ಈ ದೇಶದ ವೆಲ್ಕಮ್ ಇದೆಯಲ್ಲ, ಆ ವೆಲ್ಕಮ್ ಎಂಥವನ ಆರೋಗ್ಯವನ್ನು ಸುಧಾರಿಸಬೇಕು. ನಾನು ತುಂಬ ಬಾರಿ ನೋಡ್ತಿರ್ತೀನಿ, ಯಾರಿಗಾದ್ರೂ CM ಕ್ಯಾಂಡಿಡೇಟ್ ಅಂತ ನೀವು ಹೇಳಿಬಿಟ್ರೆ ಆರೋಗ್ಯ ಸರಿ ಇಲ್ಲದವರು ತಯಾರಾಗ್ಬಿಡ್ತಾರೆ. ಯಾರಿಗಾದ್ರೂ ನೀವು PM ಕ್ಯಾಂಡಿಡೇಟು ಅಂತ ಹೇಳಿ ನೋಡಿ, ಇನ್ನೇನು ನಾಳೆ ಬೆಳಗ್ಗೆ ಸತ್ತೇ ಹೋಗ್ತಾರೆ ಅನಿಸ್ತವರು ಕೂಡ ಇವತ್ತು ಕೋಟ್ ಹಾಕೊಂಡು ಕೂತು ಬಿಡ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರಿಗೆ ಈ ದೇಶದಲ್ಲಿ ಅದ್ದೂರಿಯ ಸ್ವಾಗತ ಸಿಕ್ತಲ್ಲ, ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ, ನಾನು ಒಬ್ಬ ಆರ್ಡಿನರಿ ವ್ಯಕ್ತಿ ಕಣ್ರಪ್ಪ, ಈ ಸ್ವಾಗತ ನನಗಲ್ಲ, ಈ ದೇಶದ ಪರಂಪರೆಯ ಒಬ್ಬ ಸನ್ಯಾಸಿಗೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋದನ್ನು ಪದೇ ನೆನಪಿಸಿಕೊಂಡು ಸ್ವಾಮೀಜಿ ಅತ್ಯಂತ ಸುಸ್ತಾಗಿ ದೈನ್ಯವಾಗಿ ಅವರು ಕೋಲ್ಕತ್ತಾ ಮುಟ್ಟಿದಾಗ ತಮ್ಮ ಸೋದರ ಸನ್ಯಾಸಿಗಳಿಗೆ ಹೇಳ್ತಾರೆ, ನನಗೆ ಸಾಕಾಗಿದೆ, ವಿಶ್ರಾಂತಿ ತಗೊಳ್ಳಿಲ್ಲ ಅಂತಂದ್ರೆ 6 ತಿಂಗಳಲ್ಲಿ ನನ್ನ ದೇಹ ಕಳೆದು ಹೋಗ್ಬಿಡುತ್ತೆ ಅಂತ ಸ್ವಾಮೀಜಿ ಅವರಿಗೆಲ್ಲ ಹೇಳಿ ವಿಶ್ರಾಂತಿಗೆ ಅಂತ ಹೋಗ್ತಾರೆ. ಇಂಥ ಸ್ವಾಮೀಜಿ ವಿಶ್ರಾಂತಿಗೆ ಅಂತ ಹೋದ್ರೆ ಅಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡ್ತಾರೆ, ಅಮೆರಿಕಾದಲ್ಲಿ ಮಾಡಬೇಕಾದ ಕೆಲಸ ಆಗಿದೆ, ಈಗ ಮಾಡಿದ ಕೆಲಸವನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ನಾನು ರಿಗರಸ್ ಆಗಿ ಕೆಲಸ ಮಾಡುವಂತ ಒಂದು ಟೀಮನ್ನು ಕಟ್ಟಬೇಕು ಅಂತ ತರುಣರನ್ನ ಕಟ್ಟಲಿಕ್ಕೆ ತನ್ನ ಸೋದರ ಸನ್ಯಾಸಿಗಳನ್ನ ಉದ್ದೀಪಿಸ್ತಾರೆ. ಸಾಮಾಜಿಕ ಕೆಲಸಗಳಿಗೋಸ್ಕರ ಹೇಳೋ ಪ್ರಯತ್ನ ಮಾಡಿದಾಗ ಅನೇಕರು ಪ್ರತಿಭಟಿಸ್ತಾರೆ, ರಾಮಕೃಷ್ಣರು ಈ ಕೆಲಸ ಹೇಳಲೇ ಇಲ್ವಲ್ಲ. ಇದು 3ನೇ ಹಂತ. ಮೊದಲನೇ ಹಂತ ಸ್ವಾಮಿ ವಿವೇಕಾನಂದರು ಬಾರಾನಗರ ಮಠದಲ್ಲಿ ಡೆವಲಪ್ ಮಾಡಿಕೊಂಡಂತ ರೋಗದ ಸಮಸ್ಯೆಗಳು. 2ನೇ ಹಂತ ವಿದೇಶ ಮತ್ತು ಭಾರತದಲ್ಲಿ ತಿರುಗಾಡಬೇಕಾದ್ರೆ. 3ನೇ ಹಂತ ಇದೆಯಲ್ಲ, ಈ ಹಂತ ಹೇಗಿತ್ತು ಅಂತಂದ್ರೆ ತನ್ನವರು ಕೂಡ ಸ್ವಾಮೀಜಿನ ಎದುರಿಸ್ಲಿಕ್ಕೆ ಶುರು ಮಾಡಿದ್ರು. ರಾಮಕೃಷ್ಣರು ಇದು ನಮ್ಗೆ ಹೇಳಲಿಲ್ಲ, ನೀವು ಹೊಸದಾಗಿ ಹೇಳ್ತೀರಾ ಅಂತ ಸ್ವಾಮೀಜಿ ಎಲ್ಲರನ್ನೂ ಎದುರಿಸ್ತಾ, ಸ್ವಾಮೀಜಿ ತನ್ನ ಮಾತನ್ನು ಅವ್ರು ಕೇಳದೆ ಹೋದಾಗ, ಸ್ವಾಮೀಜಿಯ ದೂರದೃಷ್ಟಿ ಇತ್ತಲ್ಲ, ಮುಂದೇನಾಗಬೇಕು ಅಂತ ಅವ್ರಿಗೆ ಕಾಣ್ತಿತ್ತು, ಆದ್ರೆ ಇವ್ರು ಕೇಳದೆ ಹೋದಾಗ ಎಷ್ಟು ಕೋಪ ಬರ್ತಿತ್ತು ಅಂದ್ರೆ ಕೂಗಾಡ್ಬಿಡ್ತಿದ್ರು.
ಮತ್ತೆ ಬಹಳ ಜನರಿಗೆ ಗೊತ್ತಿಲ್ಲ, ಕೆಲವು ಸೋದರ ಸನ್ಯಾಸಿಗಳು ನಮ್ಮ ಮಠನೇ ಬಿಟ್ಟು ಹೋಗ್ತೀವಿ, ನಾವು ಬೇರೆ ಕಡೆ ಇರ್ತೀವಿ ಅಂತ ಹೇಳೋ ಮಟ್ಟಿಗೆ ಹೋಗಿದ್ರು. ಅಷ್ಟಾದಾಗ ಸ್ವಾಮೀಜಿ ಅವ್ರನ್ನೆಲ್ಲ ಮತ್ತೆ ಸಮಾಧಾನ ಮಾಡಿ ಹಾಗಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರ ವೇಳೆಗೆ ಸಾಕಾಗ್ತಿತ್ತು ಸ್ವಾಮೀಜಿಗೆ. ಇಷ್ಟೇ ಅಲ್ಲ, ಸ್ವಾಮೀಜಿ ಭಾರತಕ್ಕೆ ವಾಪಸ್ ಬಂದ ನಂತರವೇ ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನಿಸಿದ್ದು, ನಾನು ನನ್ನ ತಾಯಿಯನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತ. ಸ್ವಾಮೀಜಿಯವರ ತಾಯಿ ಭುವನೇಶ್ವರಿ ದೇವಿ ಬಗ್ಗೆ ನಾವು ಮಾತಾಡಿದ್ದೆ ಬಹಳ ಕಡಿಮೆ. ಆ ಭುವನೇಶ್ವರಿ ದೇವಿ ಎಂತ ತ್ಯಾಗಮಯಿ ಅಂತಂದ್ರೆ, ಮದುವೆ ಆದ ನಂತರ ತನ್ನ ಗಂಡನಿಗೆ 10 ಮಕ್ಕಳನ್ನು ಹೆತ್ಕೊಟ್ಟಿದ್ಲು. ಅದರಲ್ಲಿ 3 ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡ್ರು. ಅವರ ಗಂಡ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ. ಯಾವ ಮಗ ಸಾಕಬೇಕಿತ್ತೋ ಆ ಮಗ ಚಿಕ್ಕ ವಯಸ್ಸಿಗೆ ಸನ್ಯಾಸಿಯಾಗಿ ಹೋಗ್ಬಿಟ್ಟ. ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ಮತ್ತೊಬ್ಬ ಮಗ ನಾಪತ್ತೆ ಆಗ್ಬಿಟ್ಟ. ಆತ ವಿದೇಶ ಹಾಗೆ ಹೀಗೆ ಸುತ್ತಾಡ್ಕೊಂಡೇ ಇದ್ಬಿಟ್ಟ. ತಾಯಿ ಎಲ್ಲಿದ್ದಾನೆ ಅಂತನೂ ಗೊತ್ತಾಗ್ತಿರ್ಲಿಲ್ಲ. ಇನ್ನು ಇದೇ ಮಗ, ಯಾವ ಮಗ ಸನ್ಯಾಸಿಯಾದ್ನೋ ಆ ಮಗನೂ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ. ಅದಾದ್ಮೇಲೆ ಇನ್ನೊಬ್ಬ ಮಗ ಯಾರಿದ್ನೋ ಅವನು ಕ್ರಾಂತಿಕಾರಿಯಾಗಿ ಬ್ರಿಟಿಷರ ಜೈಲುಗಳಲ್ಲಿ ಕುಳಿತಿದ್ದ. ಎಂಥ ತ್ಯಾಗಮಯವಾದ ಜೀವನ ಅದು. ಸ್ವಾಮಿ ವಿವೇಕಾನಂದರಿಗೆ ಇದನ್ನು ನೆನಪಿಸ್ಕೊಂಡಾಗ್ಲೆಲ್ಲ ಹೃದಯ ಕಂಪಿಸ್ತಾ ಇತ್ತು. ನನ್ನ ತಾಯಿಗೆ ನಾನು ಏನು ಮಾಡ್ಲಿಲ್ವಲ್ಲ ಅಂತ ಅನ್ಕೊಂಡ ಸ್ವಾಮೀಜಿ, ಆ ತಾಯಿ ತುಂಬ ಕಡು ಬಡತನದಲ್ಲಿರೋದನ್ನ ಮತ್ತು ಆ ತಾಯಿ ತನ್ನ ಮನೆಯ ಲಿಟಿಗೇಷನ್ ಅಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಿ ವಿದೇಶದಿಂದ ಬಂದ ಫೇಮಸ್ ಸ್ವಾಮಿ ವಿವೇಕಾನಂದರು ಕೋರ್ಟ್ಗಳಿಗೆ ಅಲ್ದಾಡ್ತಿದ್ರು. ತನ್ನ ತಾಯಿಗೆ ತಿಂಗಳಿಗೆ 100 ರೂಪಾಯಿ ಸಹಾಯ ಮಾಡುವಂತ ಸ್ವಾಭಿಮಾನಿ ಸ್ವಾಮಿ ವಿವೇಕಾನಂದರು ತನ್ನ ಮಿತ್ರ ಖೇತ್ರಿ ಮಹಾರಾಜರಿಗೆ ಪತ್ರ ಬರೆಯುವಾಗ ಅವರ ಹೃದಯ ಹೇಗಿರ್ಬೋದು ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವ? ಪತ್ರದಲ್ಲಿ ಏನು ಬರೀತಾರೆ ಗೊತ್ತಾ? ನೀನು ನನ್ನ ಒಳ್ಳೆಯ ಮಿತ್ರ, ನನ್ನ ತಾಯಿಗೆ ತಿಂಗಳಿಗೆ 100 ರೂಪಾಯಿ ಕಳಿಸ್ಬೋದಾ? ಹಾಗಂತ ಮುಂದೆ ಬರೀತಾರೆ, ನೀನು ಇರುವವರೆಗೂ ನೀನು ಇದನ್ನು ಕಳಿಸ್ಬೇಕು. ಎರಡನೇದು, ಅಕಸ್ಮಾತ್ ನನ್ನ ಮತ್ತು ನಿನ್ನ ಸ್ನೇಹ ಹಾಳಾದರೂ ಕೂಡ ನನ್ನ ತಾಯಿಗೆ ಹಣ ಕಳಿಸೋದು ನಿಲ್ಸಲ್ಲ ಅಂತ ನನಗೆ ಮಾತು ಕೊಡಬೇಕು ಅಂತ ಖೇತ್ರಿಯ ಮಹಾರಾಜರಿಗೆ ಪತ್ರ ಬರೀತಾರಲ್ಲ. ಆ ಮಹಾರಾಜ ಬಹಳ ದೊಡ್ಡ ಮನುಷ್ಯ. ಆತ ಆ ಹಣವನ್ನು ಹೇಗೆ ಕಳಿಸ್ತಾನೆ ಗೊತ್ತೇನೋ? ತಾನು ತನ್ನ ಮುನ್ಷಿಗೂ ಕೂಡ ತನ್ನ ಆಪ್ತರಿಗೂ ಕೂಡ ಗೊತ್ತಾಗದಂತೆ ವ್ಯವಸ್ಥಿತವಾಗಿ ಸ್ವಾಮೀಜಿಯ ತಾಯಿಗೆ ಅದನ್ನು ಕಳಿಸುವಂತ ವ್ಯವಸ್ಥೆ ಮಾಡ್ತಾನಲ್ಲ. ಆ ಮನುಷ್ಯನ ಹೃದಯ ಎಷ್ಟು ಬೆಂದಿರಬೇಕು. ಮಿತ್ರರೇ, ಸ್ವಾಮಿ ವಿವೇಕಾನಂದರು ಈ ಒಂದು ಕಡೆ ಪ್ಲೇಗಿನ ವಿರುದ್ಧ ಹೋರಾಟ, ಒಂದು ಕಡೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ಕೊಡಬೇಕು, ಒಂದು ಕಡೆ ತನ್ನ ಜೊತೆಗಾರನ ಗಟ್ಟಿಯಾಗಿಟ್ಕೊಂಡು ರಾಮಕೃಷ್ಣ ಮಠವನ್ನ ಮುನ್ನಡೆಸಬೇಕು, ಆಧ್ಯಾತ್ಮಿಕ ಚಿಂತನೆಯನ್ನ ಜಗತ್ತಿನ ಮಟ್ಟಕ್ಕೆ ಪ್ರಚಾರ ಪಡಿಸಬೇಕು, ಇವೆಲ್ಲವನ್ನು ಹೃದಯದಲ್ಲಿ ಬೇಯಿಸ್ಕೊಳ್ತಿದ್ದಾರೆ. ಎರಡನೇದು, ಅವ್ರಿಗೆ ಗೊತ್ತಾಗ್ತಿದೆ ತಾನು ಬಹಳ ಹತ್ರ ಬಂದ್ಬಿಟ್ಟಿದ್ದೀನಿ, ತನ್ನ ಜೀವಿತಾವಧಿ ಮುಗಿತಾ ಇದೆ. 1897ರಲ್ಲಿ ಆರ್ಯ ಸಮಾಜದ ಒಬ್ಬ ಸಂತರಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇನ್ನು 5-6 ವರ್ಷ ಅಷ್ಟೇ ನಾನು ಬದುಕೋದು, ಅಷ್ಟರೊಳಗೆ ಮಾಡೋದನ್ನೆಲ್ಲ ಮಾಡ್ಬಿಡಬೇಕು ಅಂತ. ಸ್ವಾಮೀಜಿ 1900ನೇ ಇಸ್ವಿನಲ್ಲೂ ಕೂಡ ತಮ್ಮ ಜೊತೆಗಾರರಿಗೆ ಹೇಳ್ತಾರೆ. ಸ್ವಾಮೀಜಿ 2ನೇ ಬಾರಿ ವಿದೇಶಕ್ಕೆ ಹೋಗಿದ್ದಾಗ ಕ್ರೀಟ್ ದ್ವೀಪದಲ್ಲಿದ್ದಾಗ ಅಲ್ಲಿಂದ ತುರ್ತಾಗಿ ವಾಪಸ್ ಬರಬೇಕು ಅಂತ ಸ್ವಾಮೀಜಿ ನಿಶ್ಚಯ ಮಾಡ್ತಾರೆ 1900ರಲ್ಲಿ. ಇವತ್ತಿಗೂ ಕೂಡ ಮಿಸ್ಟ್ರಿ. ತಿರುಗಾಡಬೇಕು ಅಂತ ಹೋಗಿದ್ದ ಸ್ವಾಮೀಜಿ ತುರ್ತಾಗಿ ಯಾಕೆ ವಾಪಸ್ ಬಂದ್ರು ಅಂತ. ವಾಪಸ್ ಬರಬೇಕಾದ್ರೆ ಮೇಡಮ್ ಎಮ್ಮ ಕಾಲ್ವೆಗೆ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಹೇಳ್ತಾರೆ, ಎಮ್ಮ ನಾನು ಜುಲೈ 4ಗೆ ನನ್ನ ದೇಹ ತ್ಯಾಗ ಮಾಡ್ತೀನಿ ಅಂತ ಸ್ವಾಮೀಜಿ ಹೇಳಿ ಬರ್ತಾರೆ. ಹಿ ಈವನ್ ಮೆನ್ಷನ್ಸ್ ದ ಡೇಟ್. ವಾಪಸ್ ಬಂದ ಸ್ವಾಮೀಜಿ ಅತ್ಯಂತ ತೀವ್ರತರವಾಗಿ ಇಲ್ಲಿ ಕೆಲಸ ಮಾಡ್ತಿರುವಾಗ ತನ್ನ ತಾಯಿಯ ಸಮಸ್ಯೆಯನ್ನು ನೀಗಿಸ್ಲಿಕ್ಕೋಸ್ಕರ ಅವಳಿಗೆ ಬೇಕಾದ ಹಣವನ್ನು ಸಂಗ್ರಹ ಮಾಡ್ತಾರೆ. ಮಿತ್ರ, ಹಣ ಸಂಗ್ರಹಕ್ಕೆ ಭಾರತೀಯರು ಯಾರು ಅವರಿಗೆ ಸಹಕಾರ ಕೊಡಲ್ಲ. ವಿದೇಶದ ಮಿತ್ರರನ್ನ ಕೇಳಿಕೊಂಡು ಅವರು ಕೊಟ್ಟಿರೋ ಹಣದಲ್ಲೇ ಸ್ವಲ್ಪವನ್ನ ತನ್ನ ತಾಯಿಗೆ ಕೊಟ್ಟು ತಾವು ತೀರಿಕೊಳ್ಳುವ 2 ದಿನದ ಮುಂಚೆ, ಬಿಲೀವ್ ಮೀ, ತೀರಿಕೊಳ್ಳುವ 2 ದಿನದ ಮುಂಚೆ ಸ್ವಾಮಿ ವಿವೇಕಾನಂದರು ತನ್ನ ತಾಯಿಯ ಎಲ್ಲ ಲಿಟಿಗೇಷನ್ ಕ್ಲಿಯರ್ ಮಾಡಿಸಿ ತನ್ನ ತಾಯಿಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆನಂದದಿಂದ ಕಾಲ ಕಳೀತಾರವ, ಎಲ್ಲ ಕೆಲಸ ಮುಗೀತು ಅಂತ. ಇದು ಸ್ವಾಮೀಜಿಯವರ ಜೀವನದಲ್ಲಿದ್ದಂಥ ಪರಿಸ್ಥಿತಿ. ಈ ಎಲ್ಲ ಹಂತದಲ್ಲಿ ಸ್ವಾಮೀಜಿಯ ದೇಹ ಹೇಗೆ ಜರ್ಜರಿತವಾಗ್ಬಿಟ್ಟಿತ್ತು ಅಂತಂದ್ರೆ, ಒಂದು ಹಂತದಲ್ಲಂತೂ ಸ್ವಾಮಿ ವಿವೇಕಾನಂದರ ದೇಹ ಅವ್ರದ್ದು ಹ್ಯೂಮನ್ ಸೆನ್ಸಿಟಿವ್ ಆಗಿತ್ತು. ಯಾರಾದ್ರೂ ಬಂದು ಅವ್ರ ದೇಹವನ್ನು ಮುಟ್ಟಿದರೆ ಜೀವ ಹೋಗುವಷ್ಟು ನೋವಾಗ್ತಿತ್ತು ಅವರಿಗೆ. ಯಾಕೆ ಅಂದರೆ ಎಲ್ಲ ನೋವುಗಳನ್ನ ತನ್ನೊಳಗೆ ಅಡಗಿಸಿಟ್ಟುಕೊಂಡು ನಮಗೆ ಖುಷಿ ಕೊಡ್ಲಿಕ್ಕೆ ಮಾತ್ರ ಪ್ರಯತ್ನ ಪಡ್ತಿದ್ರಲ್ಲ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಳ್ಳೋದಕ್ಕೆ ಯಾರು ಕಾರಣ ಅಂತ ಕೇಳಿದರೆ ಬಹಳ ಬಾರಿ ಅನ್ಸುತ್ತೆ, ನಾನು ಮತ್ತು ನೀವೇ ಕಾರಣ. ಈ ರಾಷ್ಟ್ರ ಚೆನ್ನಾಗಿದ್ದಿದ್ರೆ, ಈ ರಾಷ್ಟ್ರಕ್ಕೆ ಈ ಸಮಸ್ಯೆ ಇಲ್ಲ ಅಂದಿದ್ರೆ ಸ್ವಾಮೀಜಿ ಇಷ್ಟು ಬೇಗ ಹೋಗಬೇಕಾದ ಅಗತ್ಯ ಬರ್ತಿರ್ಲಿಲ್ಲ. ಮಿತ್ರರೇ, ಸ್ವಾಮೀಜಿ 1902ರ ಜುಲೈ 4ಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡ್ತಾರಲ್ಲ. ಹೋಗೋಕ್ಕಿಂತ ಮುಂಚೆ ಹೇಗೆ ಗೊತ್ತೇನು, ಸ್ವಾಮಿ ವಿವೇಕಾನಂದರು ತಮ್ಮ ಜೊತೆಯಲ್ಲಿರುವಂಥ ಬಹುಶಃ ತುರ್ಯಾನಂದರನ್ನು ಕರೆದು ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ತುರ್ಯಾನಂದರಿಗೆ ಹೇಳ್ತಾರೆ, ನಂಗೆ 2 ಬಹಳ ಆಸೆ ಇದೆ. ಒಂದು, ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಮಠ ಸ್ಥಾಪನೆ ಆಗಬೇಕು. ಎರಡನೇದು, ನನಗಿರುವಂಥ ಮತ್ತೊಂದು ಆಸೆ ಅಂತಂದರೆ, ನಾನು ಒಂದು ವೇದ ವಿದ್ಯಾಲಯವನ್ನು ಶುರು ಮಾಡಬೇಕು ಅಂತ ಕನಸುಗಳನ್ನು ಕಟ್ಬಿಟ್ಟು ನೀನು ಇದನ್ನು ಮಾಡ್ತೀಯಾ ಅಂತ ಕೇಳ್ತಾರೆ.
ಅವ್ರು ಬಹಳ ಆಶ್ಚರ್ಯದಿಂದ ಕೇಳ್ತಾರೆ, ಏನು ಸ್ವಾಮೀಜಿ ಈಗ ಹೇಳ್ತೀರಾ, ನೀವು ನಮ್ಮ ಜೊತೆ ಇರ್ತಿರಲ್ಲ ದೀರ್ಘಕಾಲ, ನೀವು ಇರುವಾಗ ಮಾಡೋಣ ಅಂತಂದರೆ ಸ್ವಾಮೀಜಿ ಹೇಳ್ತಾರೆ, ಅವೆಲ್ಲ ಆಮೇಲೆ ಕಣಪ್ಪ ಮಾಡ್ತೀಯಾ ಅಂತ ಮಾತು ಕೊಡು ನನಗೆ ಅಂತ ಸ್ವಾಮೀಜಿ ಮಾತು ತಗೊಳ್ತಾರೆ. ಬಹುಶಃ ಪ್ರೇಮಾನಂದರ ಜೊತೆ ನಡೆದಂಥ ಚರ್ಚೆ ಇದ್ರೂ ಇರ್ಬೋದು. ಹಾಗೆ ಮುಗಿಸ್ಕೊಂಡು ಸ್ವಾಮೀಜಿ ಪಂಚಾಂಗವನ್ನು ತರಿಸಿ 1 ವಾರಗಳ ಕಾಲ ಪಂಚಾಂಗವನ್ನು ತಿರುವಾಗ್ತಾರೆ, ಯಾವ ಡೇಟು ಏನು ಯಾವ ಕಾಲ ಅಂತ. ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಜುಲೈ 4ಕ್ಕೆ. ಜುಲೈ 2ನೇ ತಾರೀಕು ಏಕಾದಶಿ ದಿವಸ ಸ್ವಾಮೀಜಿ ವಾಸ್ ಪ್ರಿಪೇರ್ಡ್. ಏಕಾದಶಿ ದಿವಸ ಎಲ್ಲರೂ ಉಪವಾಸ ಮಾಡಿರ್ತಾರೆ. ಅವತ್ತಿನ ದಿನ ನಿವೇದಿತಾ ಬಂದಿದ್ದಕ್ಕೆ ಸ್ವಾಮೀಜಿ ತಾವೇ ಅಡುಗೆ ಮಾಡಿ ನಿವೇದಿತಾಗ ಊಟ ಬಡಿಸಿ ನಿವೇದಿತಾ ಕೈಯಿಂದ ತೊಳಿತಾರೆ. ಅಕ್ಕ ಕೇಳ್ತಾಳೆ, ಸ್ವಾಮೀಜಿ ಬಾಯಿ ತುದಿಗೆ ಬರುತ್ತೆ ಅವಳಿಗೆ, ಸ್ವಾಮೀಜಿ ನೀವು ಯಾಕೆ ನನ್ನ ಸೇವೆ ಮಾಡ್ತಿದ್ದೀರಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಸೇವೆ ಮಾಡಬೇಕು ಅಂದಾಗ ಸ್ವಾಮೀಜಿ ಹೇಳ್ತಾರೆ, ಯಾಕೆ ಯೇಸು ಕ್ರಿಸ್ತ ತನ್ನ ಶಿಷ್ಯರ ಸೇವೆ ಮಾಡಿರ್ಲಿಲ್ವಾ? ಅವಳು ಬಾಯಿ ತುದಿಗೆ ಬರುತ್ತೆ, ಅದು ಕೊನೆ ದಿನದಲ್ಲಿ ಮಾಡಿದ್ದು ಅಂತ. ಆದರೆ ಯಾಕೆ ಹೇಳಲ್ಲ, ಹಾಗೆ ಹೇಳಬಾರ್ದು ಅನ್ನುವಂಥ ಸಂಸ್ಕಾರದ ದೃಷ್ಟಿಯಿಂದ ಹೇಳಲ್ಲ. ಆದರೆ 3ನೇ ತಾರೀಕು ಸ್ವಾಮೀಜಿ ತಾವು ಇನ್ನೊಂದು ವಿಶೇಷವಾದ ಅಡುಗೆಯನ್ನು ಮಾಡಿ ಅದನ್ನು ನಿವೇದಿತ ಕಳಿಸ್ಕೊಡ್ತಾರೆ. 4ನೇ ತಾರೀಕಿನ ಬೆಳಗ್ಗೆ ಬಹಳ ಬೇಗ ಸ್ವಾಮೀಜಿದೊಂದು ಅದ್ಭುತವಾದ ಹ್ಯಾಬಿಟ್ ಅದು. ಯಾರ್ಯಾರೋ ಅಯೋಗ್ಯರು ಸ್ವಾಮೀಜಿಗೆ ಹೆಲ್ತ್ ಸರಿ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಸ್ವಾಮೀಜಿ ಎದ್ದಷ್ಟು ಹೊತ್ತಿಗೆ ಹೇಳಲಿಕ್ಕೆ ಆಗ್ತಾನೆ ಇರಲಿಲ್ಲ. ರಾತ್ರಿ 2 ಗಂಟೆಗೆ ಮಲಗಿದ್ರು, ಬೆಳಗ್ಗೆ 3:30-4 ಗಂಟೆಗೆ ಎದ್ದು ಎಲ್ಲರನ್ನೂ ಎಬ್ಬಿಸ್ತಾ ಇದ್ರು. ಮಠಕ್ಕೆ ಬಂದಿರೋದು ನಾವು ನಿದ್ದೆ ಮಾಡ್ಲಿಕ್ಕಲ್ಲ, ಸಾಧನೆ ಮಾಡ್ಲಿಕ್ಕೆ ಅಂತ. ಯಾರಾದರೂ ನಿದ್ದೆ ಮಾಡಿದ್ರೆ ಅವತ್ತಿನ ಊಟ ಕೊಡ್ತಿರಲ್ಲ, ಭಿಕ್ಷೆ ಬೇಡ್ಕೊಂಡು ಬರಬೇಕು ನೀವು ಅಂತ ಹೇಳ್ತಿದ್ರು. ಆ ಥರ ಸ್ಟ್ರಿಕ್ಟ್ ರೂಲ್ ಇಟ್ಟಿದ್ದಂಥ ಸ್ವಾಮೀಜಿ ಜುಲೈ 4ರ ಬೆಳಿಗ್ಗೆ ಅವರು ಮಾತಾಡಿದ್ರು. ಬೆಳಗ್ಗೆ ತಿಂಡಿ ಎಲ್ಲರ ಜೊತೆ ತಿಂದ್ರು, ಬಹಳ ಖುಷಿಯಾಗಿದ್ರು. ಎಲ್ರಿಗೂ ಅನಿಸು ಸ್ವಾಮೀಜಿ ಹೆಲ್ದಿ ಆಗಿಬಿಟ್ಟಿದ್ದಾರಲ್ಲ ಅಂತ. ಅವತ್ತು ವಿಶೇಷವಾಗಿ ಸ್ನಾನ ಮುಗಿಸ್ಕೊಂಡು ಬಂದ ಸ್ವಾಮೀಜಿ ಪ್ರೇಮಾನಂದರಿಗೆ ಹೇಳಿದ್ರು, ನೀನು ಒಳಗಡೆ ಪೂಜೆಗೆ ಅರೇಂಜ್ ಮಾಡಿ ಇವತ್ತು ನಾನು ಧ್ಯಾನ ಮಾಡಬೇಕು ಅಂತ ಎಲ್ಲ ಬಾಗಿಲುಗಳನ್ನು ಹಾಕಿಸಿಕೊಂಡು ಅವರು ಧ್ಯಾನಕ್ಕೆ ಅಂತ ಕೂತರು. ಗೊತ್ತಿಲ್ಲ ಯಾವತ್ತು ಎಲ್ಲ ಬಾಗಿಲುಗಳನ್ನು ಹಾಕಿಸಿಕೊಳ್ಳದ ಸ್ವಾಮೀಜಿ ಅವತ್ತು ಬಾಗಿಲುಗಳನ್ನು ಹಾಕಿಸಿಕೊಂಡು ಸ್ವಾಮೀಜಿ ಧ್ಯಾನಕ್ಕೆ ಅಂತ ಕೂತರು. ಅದಾದ ಮೇಲೆ ಸ್ವಾಮೀಜಿ ಮಧ್ಯಾಹ್ನದ ಊಟವನ್ನ 11:30 12 ಗಂಟೆಗೆ ಲಂಚ್ ಆಗುತ್ತೆ. ಆ ಊಟವನ್ನು ಮುಗಿಸ್ಕೊಂಡು ಸ್ವಾಮೀಜಿ ತಾವು ಹೋಗಿ ಒಂದು 15 ನಿಮಿಷ ಮಲ್ಕೊಂಡ್ರು. ಸ್ವಲ್ಪ ಹೊತ್ತು ನಿದ್ದೆ ಬಂದಂತಾಯ್ತು. ಆಮೇಲೆ ಎದ್ದು ಬಂದ್ರು ಸ್ವಾಮೀಜಿ. ಚೇಚೆ, ಸನ್ಯಾಸಿಗಳಾದವರು ಯಾವತ್ತು ಬೆಳಗಿನ ಹೊತ್ತಿನಲ್ಲಿ ಮಲಗಬಾರ್ದಪ್ಪ, ಬನ್ನಿ ಹೋಗೋಣ ಅಂತ. ಪ್ರೇಮಾನಂದರು ಬಹುಶಃ ಅವಾಗ ಅವರ ಹೆಗಲ ಮೇಲೆ ಮತ್ತೆ ಮಾತಾಡ್ಕೊಳ್ತಾ ಸ್ವಲ್ಪ ಹೊತ್ತು ಕಾಲ ಕಳೆದ್ರು. ಸಂಜೆ ಆದ ನಂತರ ಯಾವಾಗ ಬೆಲ್ ರಿಂಗ್ ಆಯ್ತು ಅವಾಗ ಮೆಡಿಟೇಷನ್ಗೆ ಅಂತ ಕೂತ್ಕೊಂಡ್ರು. ಎಲ್ಲ ಕಿಟಕಿಗಳನ್ನು ಓಪನ್ ಮಾಡಿಸಿ ತಮ್ಮ ಒಬ್ಬ ಶಿಷ್ಯನನ್ನ ಕರ್ಕೊಂಡು ಬ್ರಹ್ಮಚಾರಿಯನ್ನ ಕರೆದು ತನ್ನ ಕಾಲು ಸ್ವಲ್ಪ ಒತ್ತುತ್ತೀಯಾ ಅಂತ ಕೇಳಿದ್ರು. ಅವನು ಒತ್ತುತ್ತಾ ಇರುವಾಗ ಸ್ವಾಮಿ ವಿವೇಕಾನಂದರು ಬಹುಶಃ 7:45 8 ಗಂಟೆ ಹೊತ್ತು ಸ್ವಾಮಿ ವಿವೇಕಾನಂದರು ಮಲಗಿದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಅವ್ರ ಕೈ ಅಲಗಾಡ್ಲಿಕ್ಕೆ ಶುರುವಾಯಿತು. ಸ್ವಾಮೀಜಿ ಮಗುವಿನಂತೆ ಬಿಕ್ಕಿ 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 ಅತ್ರು. ಗೊತ್ತಿಲ್ಲ ಅವ್ರಿಗೇನು ಮನಸ್ಸಿನಲ್ಲಿ ನಡೀತಿತ್ತೋ. ಸ್ವಾಮಿ ವಿವೇಕಾನಂದರು ಅದಾದ್ಮೇಲೆ ಮತ್ತೆ ಮಲಗಿದ್ರು. ಇದ್ದಕ್ಕಿದ್ದಂತೆ ಬಾಡಿ ಒಮ್ಮೆ ಅಲಗಾಡ್ತು. ತಲೆ ಒಂದು ಸ್ವಲ್ಪ ತೂಗಾಡದಂತಾಗಿ ತಲೆ ವಾಲಿ ಕುಳಿತು. ಆನಂತರ ಏನಾಯಿತು ಅಂತ ಜೊತೆಲಿದ್ದವನಿಗೆ ಗೊತ್ತಾಗ್ಲಿಲ್ಲ. ಆತ ಕಾಲು ಒತ್ತಾ ಇದ್ದವನು ಎಲ್ಲರನ್ನು ಕರೆದ. ಎಲ್ಲರೂ ನೋಡಿ ಸ್ವಾಮೀಜಿಯ ನಾಡಿ ಬಡಿತ ನಿಂತು ಹೋಗಿರೋದನ್ನು ಗಮನಿಸಿ ಸ್ವಾಮೀಜಿಯ ದೇಹತ್ಯಾಗ ಆಗಿದೆಯೋ ಸಮಾಧಿ ಸ್ಥಿತಿಗೇರಿದ್ದಾರೋ ಅನ್ನೋಂಥ ಗೊಂದಲಕ್ಕೊಳಗಾಗಿ ಜೋರಾಗಿ ರಾಮಕೃಷ್ಣ ನಾಮವನ್ನು ಉಚ್ಚಾರ ಮಾಡಿದರು. ರಾತ್ರಿ ಸುಮಾರು 11 ಗಂಟೆಯ ವೇಳೆಗೆ ವೈದ್ಯರು ಬಂದರು. ಸ್ವಾಮೀಜಿಯ ದೇಹತ್ಯಾಗ ಆಗಿದೆ ಅಂತ ಹೇಳಿ ಹೋದರು. ಇಲ್ಲಿಗೆ ಸ್ವಾಮೀಜಿಯ ದೇಹತ್ಯಾಗದ ಕಥನ ಮುಗಿಯುತ್ತೆ. ಆದರೆ ಇಷ್ಟು ಬೇಗ ದೇಹತ್ಯಾಗ ಆಗಿದ್ದು ಯಾಕೆ ಅಂತಂದರೆ ಸ್ವಾಮೀಜಿಯ ದೇಹಕ್ಕೆ ಆ ಚೈತನ್ಯವನ್ನು ಹಿಡ್ಕೊಳ್ಳೋ ತಾಕತ್ತೇ ಇರಲಿಲ್ಲ ಮಿತ್ರರೇ. ಸ್ವಾಮೀಜಿಯ ಕೆಲಸದ 1% ನಾವು ನೀವು ಮಾಡಿದರೆ ಈ ದೇಹ ಛಿದ್ರವಾಗಿ ಹೋಗ್ಬಿಡುತ್ತೆ. AC ರೂಮುಗಳಲ್ಲಿ ಕುಳಿತುಕೊಂಡು ನಾವು ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಬೇಕಾಗುವಂತೆ ಮಾಡಿಕೊಂಡೇ ಸಾಯೋ ಸ್ಥಿತಿಯಲ್ಲಿ ಇರ್ತೀವಿ. ಆದರೆ ಸ್ವಾಮಿ ವಿವೇಕಾನಂದರು 7-8 ವರ್ಷಗಳಲ್ಲಿ ಈ ದೇಹವನ್ನು ಹೇಗೆ ಸವಸ್ಬಿಟ್ರು ಅಂತಂದರೆ ಸ್ವಾಮೀಜಿನ ಹೇಳ್ತಿದ್ರು, ಈ ದೇಹಕ್ಕೆ ನಾನು ಹಿಡ್ಕೊಳ್ಳುವಂಥ ತಾಕತ್ತು ಇನ್ನಿಲ್ಲ. ನಾನು ಈ ದೇಹವನ್ನು ಹರಿದ ಬಟ್ಟೆ ಕಿತ್ತು ಬಿಸಿಡುವಂತೆ ಬಿಸಾಕ್ಬಿಡ್ತೀನಿ. ಮತ್ತು ಎಲ್ಲಿವರೆಗೂ ಜಗತ್ನಲ್ಲಿರೋರು ಭಗವಂತನೊಬ್ಬನೇ ಇರೋದು ಅಂತ ಒಪ್ಪಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಿರ್ತೀನಿ ಸ್ವಾಮೀಜಿ ಹೇಳಿದ್ರಲ್ಲ, ಅಂತ ಸ್ಪಿರಿಟ್ ಆಗಿ ಆ ಪುಣ್ಯಾತ್ಮ ಕೆಲಸ ಮಾಡಿ ಹೋದ. ನಾವಿನ್ನೂ ಅವರ ಸಾವಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಂದೇ ಒಂದು ಮಾತು ನಾನು ಕೇಳ್ಕೊಳ್ಬೇಕು. ನಮಗೊಬ್ಬ ಸ್ವಾಮೀಜಿ ಯಾವಾಗಲೂ ಹೇಳೋರು, ಸ್ವಾಮೀಜಿಯ ಸಾವಿನ ಬಗ್ಗೆ ಚರ್ಚೆ ಆಮೇಲೆ ಮಾಡಿ, ಮೊದಲು ಅವ್ರ ಬದುಕಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕಾಗತ್ತಾ ಅಂತ ನೋಡಿ. ಯಾರು ಸ್ವಾಮೀಜಿಯ ಸಾವಿನ ಬಗ್ಗೆ ಸ್ವಾಮೀಜಿಯ ಆರೋಗ್ಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಹೀನವಾದ ಬದುಕನ್ನು ನಡೆಸ್ತಿದ್ದಾರೆ. ಆದರೆ ಯಾವ ಸ್ವಾಮೀಜಿ ಬದುಕಿದ್ರು ಏನು ಹೇಳೋರು ಗೊತ್ತೇನು? ನಾನು ಸಾಯಲ್ಲ, ನಾನು ಡಬಲ್ ಎನರ್ಜಿಯಿಂದ ಮತ್ತೆ ಕೆಲಸ ಮಾಡ್ತೀನಿ. ಅಕಸ್ಮಾತ್ ನಾನು ಸತ್ತೋದ್ರು ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಮೂಳೆಗಳು ಕೂಡ ವಂಡರ್ಸ್ ಮಾಡ್ತವೆ ಅಂತ ಮಾಡ್ತಿಲ್ವೇನು ಇವತ್ತು? ಸ್ವಾಮೀಜಿಯ ದೇಹತ್ಯಾಗವಾಗಿ ಇಷ್ಟು ವರ್ಷ ಆಗೋಯ್ತು ಅಲ್ಲ, ಇಷ್ಟು ವರ್ಷ ಆದ ನಂತರವೂ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಹೆಸರಿಗೆ ಕೋಟ್ಯಂತರ ಜನ ತರುಣರು ಬೀದಿಗೆ ಬಂದು ನಿಲ್ಲುವಂತೆ ಸಾಧ್ಯ ಆಗುತ್ತಲ್ಲ. ಸ್ವಾಮೀಜಿಯವರ ಚಿಂತನೆಗಳು ಇವತ್ತಿಗೂ ಕೂಡ ಒಮ್ಮೆ ಇಡೀ ಜಗತ್ತನ್ನ ಎಚ್ಚರಿಸಬಲ್ಲವಲ್ಲ. ಒಂದ್ಸಲ ನಿವೇದಿತಾನ ಯಾರೋ ಕೇಳಿದ್ರು, ರಾಮಕೃಷ್ಣರಿಗೂ ಸ್ವಾಮೀಜಿಗೂ ಇರೋ ವ್ಯತ್ಯಾಸ ಏನು ಅಂತ. ಅಕ್ಕ ಏನು ಡೆಫಿನೇಷನ್ ಕೊಡ್ತಾಳೆ ಗೊತ್ತಾ?
ರಾಮಕೃಷ್ಣರು 5,000 ವರ್ಷಗಳ ಭಾರತದ ಪ್ರತಿನಿಧಿಯಾದರೆ ಸ್ವಾಮಿ ವಿವೇಕಾನಂದರು ಮುಂದಿನ 1,500 ವರ್ಷಗಳ ಭಾರತದ ಪ್ರತಿನಿಧಿ ಅಂತ. ಸ್ವಾಮಿ ವಿವೇಕಾನಂದರು ಭಾರತದ ಭವಿಷ್ಯ ಕಣ್ಣೆದುರಿಗೆ ಕಾಣ್ತಾ ಇದೆ. ಮಿತ್ರ, ನಾನು ಈ ಸಮಯದ ದೃಷ್ಟಿಯಿಂದ ಮುಗಿಸಬೇಕು ಅನ್ನೋ ಹಂತಕ್ಕೆ ಬಂದಾಗ ನನಗೆ ಹೇಳಬೇಕಾಗಿರೋದು ಒಂದೇ ಒಂದು ಸಂಗತಿ. ಸ್ವಾಮಿ ವಿವೇಕಾನಂದರ ದೇಹತ್ಯಾಗ ಇದೆಯಲ್ಲ, ಅದೊಂದು ಪ್ರಕ್ರಿಯೆ, ಅದ್ಭುತವಾದ ಪ್ರಕ್ರಿಯೆ. ಈ ದೇಹವನ್ನು ಚೆನ್ನಾಗಿ ದಂಡಿಸಿ ನನಗೆ ಮತ್ತು ನಿಮಗೆ ಬದುಕಲಿಕ್ಕೆ ಬೇಕಾಗಿರುವಂತ, ನನಗೆ ಮತ್ತು ನಿಮಗೆ ಈ ರಾಷ್ಟ್ರಕ್ಕೂ ಬದುಕಲಿಕ್ಕೆ ಬೇಕಾಗಿರುವಂತ ಒಂದು ದಾರಿಯನ್ನ ನಿರ್ಮಾಣ ಮಾಡಿಕೊಟ್ಟು ಜರ್ಜರಿತವಾದ ದೇಹವನ್ನ ಕಿತ್ತು ಬಿಸುಟು ಹೋಗಿದ್ದು. ಹೀಗಾಗಿ ಸ್ವಾಮೀಜಿ ಸ್ಪಿರಿಟ್ ಆಗಿ ಇವತ್ತಿಗೂ ಕೆಲಸ ಮಾಡ್ತಾರೆ. ಆ ಸ್ಪಿರಿಟ್ ನಮ್ಮ ನಡುವೆ ಯಾವಾಗಲೂ ಇರಲಿ ಅಂತ ಅತ್ಯಂತ ಕಳಕಳಿಯಿಂದ ಅದೇ ಸ್ವಾಮಿಯ ಜೀವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ನೋ ಕಾಂಪ್ರಮೈಸ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ನೋ ಕಾಂಪ್ರಮೈಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು.